ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು ಜೆಎಸ್ ಸೋಮ್ರಾಳ್. ಇವತ್ತಿನ ಅವಧಿಯಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಸಂಬಂಧಪಟ್ಟಂತೆ, ಅದು ವಿಶೇಷವಾಗಿ 6ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಸಂಬಂಧಿತ ಪ್ರಮುಖ ಪಠ್ಯಪುಸ್ತಕ ಆಧಾರಿತ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ. ನಾವು ಇವತ್ತು ಅಧ್ಯಯನ ಮಾಡುತ್ತಿರುವಂತಹ ಎಲ್ಲಾ ಪ್ರಶ್ನೋತ್ತರಗಳು ಮುಂಬರಲಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಾಥಮಿಕ ಹಂತದ ಮಾಹಿತಿಯನ್ನು ಒದಗಿಸುವುದರ ಮೂಲಕ ಈ ಪರೀಕ್ಷೆಗಳಿಗೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಪ್ಪಾ ಅಂದ್ರೆ ತುಂಬಾ ಸಹಾಯಕ ಆಗಲದವ. KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, FDA, SDA, PSI, ನೆಕ್ಸ್ಟ್ PC, PDO, TET, HSTAR, GPSTAR, PSTAR ಈ ತರ ಏನಪ್ಪಾ ಅಂದ್ರ ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನ್ ತಯಾರಿ ನಡೆಸ್ತಾರ ಅವ್ರಿಗೆ ಪ್ರಾಥಮಿಕ ಹಂತದ ಮಾಹಿತಿಯನ್ನು ಒದಗಿಸುವಲ್ಲಿ ಏನಪ್ಪಾ ಅಂದ್ರ ಈ ತರಗತಿಗಳು ಬಹಳಷ್ಟು ಏನಪ್ಪಾ ಅಂದ್ರ ಸಹಾಯಕವಾಗಲದವ. ಈಗಾಗಲೇ 6ನೇ ತರಗತಿಗೆ ಪಠ್ಯಪುಸ್ತಕ ಆಧಾರಿತ ಸಂಬಂಧಪಟ್ಟಂತ 5 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡಿದೀವಿ. ಈಗ ಏನಪ್ಪಾ ಅಂದ್ರ 6ನೇ ಅಧ್ಯಾಯದಲ್ಲಿ ನಡೆದ 6ನೇ ಅಧ್ಯಾಯ ಏನಪ್ಪಾ ಅಂದ್ರ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಂತ ಬರ್ತಾವ ನೋಡ್ರಿ. ಈಗಾಗಲೇ ಏನಪ್ಪಾ ಅಂದ್ರ 6ನೇ ತರಗತಿಯಲ್ಲಿ 70 ಪ್ರಶ್ನೆಗಳು ಮುಗಿದಿದವ. ಇವತ್ತು 71ನೇ ಪ್ರಶ್ನೆಯಿಂದ ತರಗತಿಗಳನ್ನು ಪ್ರಾರಂಭ ಮಾಡೋಣ. 71ನೇ ಪ್ರಶ್ನೆ ನೋಡ್ರಿ, ಪೊನ್ನನ ಆಶ್ರಯದಾತ ಯಾರು? ಇಂಗ್ಲಿಷ್ ನಲ್ಲೂ ಪ್ರಶ್ನೆ ಅದ, ನೀವೇನ್ರಿ ಓದ್ಕೋರಿ ಅದನ್ನ. ಎ ಆಪ್ಷನ್ 3ನೇ ಗೋವಿಂದ, ಬಿ ಆಪ್ಷನ್ ಅಮೋಘವರ್ಷ ನೃಪತುಂಗ, ಸಿ ಆಪ್ಷನ್ 3ನೇ ಕೃಷ್ಣ, ಡಿ ಮೇಲಿನ ಯಾರು ಅಲ್ಲ. ನೋಡ್ರಿ, ಇಲ್ಲಿ ಪೊನ್ನನ ಆಶ್ರಯದಾತ ಯಾರು? ಪೊನ್ನನ ಆಶ್ರಯದಾತ ಯಾರಂದ್ರ 3ನೇ ಕೃಷ್ಣ ಬರ್ತಾರ. ಯಾರು ಬರ್ತಾರ? 3ನೇ ಕೃಷ್ಣ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪೊನ್ನನ ಆಶ್ರಯದಾತ ಯಾರಪ್ಪ ಅಂದ್ರ 3ನೇ ಕೃಷ್ಣ. ಇದನಿಗೆ ಮುಮ್ಮಡಿ ಕೃಷ್ಣ ಅಂತಾನು ಕರೀತಾರೆ. ನೋಡ್ರಿ, 3ಕ್ಕೆ ಏನಂತಾರಪ್ಪ ಅಂದ್ರ ಮುಮ್ಮಡಿ ಅಂತ ಕರೀತಾರೆ. ಇದೇನಪ್ಪ ಅಂದ್ರ ನಿಮ್ಗ ನೆನಪಿರಲಿ. ಪೊನ್ನನ ಆಶ್ರಯದಾತ ಯಾರು ಅಂದ್ರ 3ನೇ ಕೃಷ್ಣ. ಅಂದ್ರ 3ನೇ ಕೃಷ್ಣ ಆಶ್ರಯದಲ್ಲಿ ಯಾರಿದ್ರಪ್ಪ ಅಂದ್ರ ಪೊನ್ನ ಇದ್ದ. ನೋಡ್ರಿ, ಇಲ್ಲಿ 3ನೇ ಕೃಷ್ಣನಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸ್ವಲ್ಪ ಅಧ್ಯಯನ ಮಾಡೋಣ. ನೋಡ್ರಿ, 3ನೇ ಕೃಷ್ಣನ ಆಳ್ವಿಕೆಯಲ್ಲಿ ಯಾರ ಆಳ್ವಿಕೆಯಲ್ಲಿ? 3ನೇ ಕೃಷ್ಣನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಮನೆತನ ಏನಾಯ್ತಪ್ಪ ಅಂದ್ರ ಮತ್ತೆ ಭಾರತದ ರಾಜಕೀಯದಲ್ಲಿ ಏನಪ್ಪಾ ಅಂದ್ರ ಪ್ರಾಮುಖ್ಯತೆ ಪಡೀತು. ಇದೇನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡ್ರಿ. ಈತನು ಚೋಳರನ್ನು ಸೋಲಿಸಿ, ಯಾರನ್ನು ಸೋಲಿಸಿದೀತ? ಚೋಳರನ್ನು ಸೋಲಿಸಿ ರಾಮೇಶ್ವರದವರೆಗೆ ಸಾಗಿ ವಿಜಯ ಸ್ತಂಭ ದೇವಾಲಯವನ್ನು ನಿರ್ಮಾಣ ಮಾಡಿದ. ಬಹಳ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಪಾಯಿಂಟ್ ಇದು. 3ನೇ ಕೃಷ್ಣ ಯಾರನ್ನು ಸೋಲಿಸುವುದರ ಮೂಲಕ ರಾಮೇಶ್ವರದವರೆಗೆ ಸಾಗಿ ವಿಜಯ ಸ್ತಂಭ ದೇವಾಲಯವನ್ನು ನಿರ್ಮಾಣ ಮಾಡಿದಂದ್ರ ಚೋಳರನ್ನು ಸೋಲಿಸಿ. ವಿಜಯ ಸ್ತಂಭ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದ್ರಂದ್ರ 3ನೇ ಕೃಷ್ಣ. ಮುಮ್ಮಡಿ ಕೃಷ್ಣ ವಿಜಯ ಸ್ತಂಭ ದೇವಾಲಯವನ್ನು ಏನಪ್ಪಾ ಅಂದ್ರ ನಿರ್ಮಾಣ ಮಾಡಿದ. ಮತ್ತೆ ಈತನ ಇನ್ನೊಂದು ವಿಶೇಷ ಸಾಧನೆ ಏನಪ್ಪಾ ಅಂದ್ರ ಪಾಂಡ್ಯ ಚೇರರನ್ನು ಸೋಲಿಸಿ. ಯಾರನ್ನು ಸೋಲಿಸಿದ? ಪಾಂಡ್ಯ ಚೇರರನ್ನು ಸೋಲಿಸಿ ಸಿಂಹಳದ ಅರಸನಿಂದ ಈತ ಕಪ್ಪು ಸಂಗ್ರಹಿಸಿದನು. ಯಾವುದು? ಸಿಂಹಳದ ಅರಸನಿಂದ ಕಪ್ಪನ್ನು ಸಂಗ್ರಹಿಸಿದ. ಈ ಸದ್ ನಾವೇನು ಶ್ರೀಲಂಕಾ ಅಂತೀವಲ್ಲ, ಆ ಶ್ರೀಲಂಕಾದ ರಾಜ್ಯನಿಂದ ಏನ್ ಮಾಡಿದಪ್ಪ ಅಂದ್ರೆ ಈತ ಕಪ್ಪನ್ನು ಸ್ವೀಕರಿಸಿದನು. ನೆಕ್ಸ್ಟ್, ಈ 3ನೇ ಕೃಷ್ಣ ಅವನತಿ ನಂತರ ರಾಷ್ಟ್ರಕೂಟ ರಾಷ್ಟ್ರಕೂಟ ಮನೆತನದ ಆಳ್ವಿಕೆ ಏನಾಯ್ತಪ್ಪ ಅಂದ್ರ ಕೊನೆಗೊಂಡಿತು. ಈತ ಏನಪ್ಪ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪೊನ್ನನ ಆಶ್ರಯದಾತ. ಇಲ್ಲಿ 2 ಪಾಯಿಂಟ್ ಅನ್ನು ನೀವು ನೆನಪಿಟ್ಕೋಬೇಕು. ಒಂದು, ವಿಜಯ ಸ್ತಂಭ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್, ಯಾರನ್ನು ಸೋಲಿಸುವ ಮೂಲಕ 3ನೇ ಕೃಷ್ಣ ವಿಜಯ ಸ್ತಂಭ ದೇವಾಲಯವನ್ನು ನಿರ್ಮಾಣ ಮಾಡಿದಪ್ಪ ಅಂದ್ರ ಚೋಳರು. ಇವೆರಡು ಪಾಯಿಂಟ್ ಅನ್ನು ಏನ್ ಮಾಡ್ರಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಅವುಗಳನ್ನ ನೆನಪಿಟ್ಕೋರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 72ನೇ ಪ್ರಶ್ನೆ, ಕೆಳಗೆ ನೀಡಿರುವ ಮಾಹಿತಿಯು ಯಾವ ಕವಿಗೆ ಸಂಬಂಧಿಸಿದೆ? ನೋಡ್ರಿ, ಸ್ಟೇಟ್ಮೆಂಟ್ ಗಳ ನೋಡ್ರಿ. ಎ ಸ್ಟೇಟ್ಮೆಂಟ್, ಇವರು ಕನ್ನಡದಲ್ಲಿ ಮೊದಲಿಗೆ ಮಹಾಕಾವ್ಯವನ್ನು ರಚಿಸಿದರು. ಬಿ ಸ್ಟೇಟ್ಮೆಂಟ್, ಇವರು ರಚನೆ ಮಾಡಿರುವ ಕನ್ನಡದ ಮೊದಲ ಮಹಾಕಾವ್ಯ ಈವರೆಗೆ ದೊರಕಿಲ್ಲ. ಸಿ ಸ್ಟೇಟ್ಮೆಂಟ್, ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮುಲವಾಡದ ಹರಿಕೇಶರಿಯ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದನು. ಡಿ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ 2 ಶ್ರೇಷ್ಠ ಮಹಾಕಾವ್ಯಗಳನ್ನು ರಚಿಸಿದರು. ನೋಡ್ರಿ, ಇಲ್ಲಿ 4 ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ಇದು ಯಾವ ಕವಿಗೆ ಸಂಬಂಧಿಸಿದಂತೆ ಏನಪ್ಪ ಅಂದ್ರೆ ನಮಗೆ ಪ್ರಶ್ನೆಯನ್ನ ಕೇಳಿದ. ನೋಡ್ರಿ, ಕನ್ನಡದಲ್ಲಿ ಮೊದಲಿಗೆ ಮಹಾಕಾವ್ಯವನ್ನು ರಚಿಸಿದವರು ಯಾರು? ಯಾರು ರಚಿಸಿದ್ರು? ಪಂಪ ರಚಿಸಿದ. ನೆಕ್ಸ್ಟ್, ಇಲ್ಲಿ ಒಬ್ಬ ಕವಿಗೆ ಏನ್ ಮಾಡ್ಯಾರ? ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರು ಸಹ ನೀವಪ್ಪ ಅಂದ್ರೆ ಈಸಿಯಾಗಿ ಆನ್ಸರ್ ಅನ್ನ ಕಂಡುಹಿಡಿಬಹುದು. ನೋಡ್ರಿ, ಪಂಪ. ಯಾಕಂದ್ರೆ ಎಲ್ಲಾ ಸ್ಟೇಟ್ಮೆಂಟ್ಗಳು ಒಬ್ಬ ಕವಿಗೆ ಮಾತ್ರ ಸಂಬಂಧಪಟ್ಟವು.
ಪಂಪನ ರಚನೆ ಮಾಡಿದ ಮೊದಲ ಮಹಾಕಾವ್ಯ ಇಲ್ಲಿವರೆಗೆ ದೊರಕಿಲ್ಲ ನಮಗಿದು. ಏನಾಗಿಲ್ಲ, ಇದು ದೊರಕಿಲ್ಲ. ಕನ್ನಡದಲ್ಲಿ ಮೊದಲಿಗೆ ಮಹಾಕಾವ್ಯ ರಚಿಸಿದ ಕವಿ ಯಾರಂದ್ರ ಪಂಪ. ಆದ್ದರಿಂದ ಈತನನ್ನ ನಾವು ಏನಂತ ಕರಿತೀವಿ ಅಂದ್ರ ಆದಿ ಕವಿ ಅಂತ ಕರಿತೀವಿ. ಏನಂತ ಕರಿತೀವಿ ಆತನಾಗ? ಆದಿ ಕವಿ ಅಂತ ಕರಿತೀವಿ. ಈತ ಯಾರ ಆಸ್ಥಾನದೊಳಗಿದ್ದಂದ್ರ ವೇಮುಲವಾಡದ ಅರಿಕೇಸರಿ ಆಸ್ಥಾನದಲ್ಲಿದ್ದ. ಯಾರ ಆಸ್ಥಾನದಿಂದ? ಅರಿಕೇಸರಿಯ ಆಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಈತ ಆಶ್ರಯವನ್ನು ಪಡೆದಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನೆನಪಿಟ್ಕೋಬೇಕು. ನಮಗ್ ಕೇಳ್ತಾನ ನಾಳೆ ಪ್ರಶ್ನೆ ಏನಂತ ಕೇಳ್ತಾನ, ಪಂಪನ ಆಶ್ರಯದಾತ ಯಾರಂತ ಕೇಳ್ತಾನ. ಪಂಪನು ಯಾರ ಆಶ್ರಯದಲ್ಲಿದ್ದ ಅಂತ ಕೇಳ್ತಾನ. ಅವ ನಾವೇನ್ ಹೇಳ್ಬೇಕಂದ್ರ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದ. ಯಾರ ಆಸ್ಥಾನದೊಳಗಿದ್ದ ಆತ? ಹರಿಕೇಸರಿ ಆಸ್ಥಾನದೊಳಗಿದ್ದ. ನೆಕ್ಸ್ಟ್, ಪಂಪನು ರಚನೆ ಮಾಡಿರುವ ಎರಡು ಪ್ರಮುಖವಾದ ಕೃತಿ ಅಂದ್ರ ಒಂದು ಆದಿಪುರಾಣ, ಇನ್ನೊಂದು ಏನಪ್ಪಾ ಅಂದ್ರ ವಿಕ್ರಮಾರ್ಜುನ ವಿಜಯ. ಎರಡು ಶ್ರೇಷ್ಠ ಮಹಾಕಾವ್ಯಗಳಿವು. ಇದನ್ನ ನೆನಪಿಟ್ಕೋಬೇಕು. ಇವು ಏನಾಗಿದಪ್ಪ ಅಂದ್ರ ಮಹಾಕಾವ್ಯಗಳಾಗ್ಯಾವ. ಇತ್ತೀಚೆಗೆ ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರ ಬಹಳ ವಿಚಿತ್ರವಾಗಿ ಪ್ರಶ್ನೆ ಕೇಳಕುಂತಾನ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಎಂತ ಕಾವ್ಯಗಳಂತ ಕೇಳಕುಂತಾನ. ಆತ್ಮಚರಿತ್ರೆಗಳಂತ ಆಪ್ಷನ್ಸ್ ಕೊಡ್ಬೋದು, ಮಹಾಕಾವ್ಯಗಳಂತ ಏನಪ್ಪಾ ಅಂದ್ರ ಆಪ್ಷನ್ ಕೊಡ್ಬೋದು, ವೀರ ಕಾವ್ಯಗಳಂತ ಆಪ್ಷನ್ ಕೊಡ್ಬೋದು. ನೆಕ್ಸ್ಟ್ ಸಾಂಗತ್ಯ ಕಾವ್ಯ ಅಂತ ಏನಪ್ಪಾ ಅಂದ್ರ ಈ ರೀತಿಯಾಗಿ ಆಪ್ಷನ್ಸ್ ಕೊಡೋದ್ರ ಮೂಲಕ ನಮಗೆ ಪ್ರಶ್ನೆಗಳನ್ನ ಕೇಳಾಕುಂತಾನೆ. ಹಾಗಾಗಿ ನೀವು ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆನಪಿಡ್ಬೇಕು. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂತ ಕಾವ್ಯಗಳಪ್ಪ ಅಂದ್ರೆ ಒಂದೆರಡು ಶ್ರೇಷ್ಠ ಕಾವ್ಯಗಳು. ಎಂತ ಕಾವ್ಯಗಳು? ಶ್ರೇಷ್ಠ ಮಹಾಕಾವ್ಯಗಳು ಏನಪ್ಪಾ ಅಂದ್ರ ಆಗಿದವು. ನೋಡ್ರಿ, ಇವ್ರಿ ಅವ್ರು ಪಂಪ. ಯಾರಿವ್ರು? ಇಲ್ಲೇನ್ ಫೋಟೋ ಕಾಣ್ತದಲ್ಲ, ಇವ್ರು ಏನಪ್ಪಾ ಅಂದ್ರ ಪಂಪ. ಕನ್ನಡದ ಮೊದಲ ಆದಿ ಕವಿ ಅಂತ ಕರಿತಾರೆ. ಯಾಕಂದ್ರ ಕನ್ನಡದಲ್ಲಿ ಮೊದಲ ಬಾರಿ ಕಾವ್ಯವನ್ನು ರಚಿಸಿದವರು ಯಾರಂತ ನಮಗೆ ಪ್ರಶ್ನೆ ಕೇಳಿದಾಗ ಅವಾಗ ಏನ್ ಮಾಡ್ಬೇಕು? ಪಂಪ ಅಂತ ಹೇಳ್ಬೇಕು. ನೋಡ್ರಿ, ಇನ್ನ ಪಂಪನಿಗೆ ಸಂಬಂಧಿಸಿದ ಮಾಹಿತಿ ಆಲ್ರೆಡಿ ನಿಮಗೆ ಎಲ್ಲಾ ಮಾಹಿತಿ ತಿಳಿಸಿದ್ದೀನಿ. ನಾನು ಸ್ವಲ್ಪ ಓದ್ತಿರ್ತೀವಿ. ನೋಡ್ರಿ, ಪಂಪನನ್ನ ನಾವ್ ಏನಂತೀವಿ ಅಂದ್ರ ಕನ್ನಡದ ಶ್ರೇಷ್ಠ ಕವಿ ಅಂತ ಕರಿತೀವಿ. ಕನ್ನಡದಲ್ಲಿ ಮೊದಲು ಮಹಾಕಾವ್ಯ ರಚಿಸಿದ ಯಾರಪ್ಪ ಅಂದ್ರ ಪಂಪ. ಆದ್ದರಿಂದ ಪಂಪನನ್ನ ನಾವ್ ಏನಂತಂದ್ರ ಆದಿ ಕವಿ ಅಂತ ಕರಿತೀವಿ. ಪಂಪನ ಯಾರ ಆಶ್ರಯದಲ್ಲಿದ್ದಂದ? ಅರಿಕೇಸರಿ ಆಸ್ಥಾನದಲ್ಲಿದ್ದ. ಪಂಪನ ರಚಿಸಿದಂತೆ ಎರಡು ಮಹಾಕಾವ್ಯಗಳು ಯಾವಪ್ಪ ಅಂದ್ರೆ ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಯಾವುದು? ವಿಕ್ರಮಾರ್ಜುನ ವಿಜಯ ಅನ್ನೋದು ಏನಪ್ಪ ಅಂದ್ರೆ ಎರಡು ಕವಿಯಿಂದ. ಈತ ಪಂಪ ರಚಿಸಿದ ಮೊದಲ ಕಾವ್ಯ ಏನಪ್ಪ ಅಂದ್ರ ಈವರೆಗೆ ನಮಗೆ ಏನಪ್ಪ ಅಂದ್ರೆ ಸಿಕ್ಕಿಲ್ಲ. ನೆಕ್ಸ್ಟ್ 73ನೇ ಪ್ರಶ್ನೆ ನೋಡ್ರಿ. ಎಲ್ಲೋರದ ಕೈಲಾಸ ದೇವಾಲಯದ ನಿರ್ಮಾಪಕ ಯಾರು? ನೋಡ್ರಿ, ಇನ್ನೇ ಓದ್ತೀನಿ. ಎಲ್ಲೋರದ ಕೈಲಾಸ ದೇವಾಲಯದ ನಿರ್ಮಾಪಕ ಯಾರು? ಆಪ್ಷನ್ ನೋಡ್ರಿ. 1ನೇ ಕೃಷ್ಣ, ಬಿ 3ನೇ ಕೃಷ್ಣ, ಸಿ ಹರಿಕೇಸರಿ, ಡಿ 3ನೇ ಗೋವಿಂದ. ಎಲ್ಲೋರದ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರಂದ್ರ 3ನೇ ಕೃಷ್ಣ ಬರ್ತಾರೆ. ಯಾರು ನಿರ್ಮಾಣ ಮಾಡ್ತಾರ ಅದನ್ನ? 3ನೇ ಕೃಷ್ಣ ಮಾಡ್ತಾನ. ಈ ಎಲ್ಲೋರದ ಕೈಲಾಸನಾಥ ದೇವಾಲಯ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಮಹಾರಾಷ್ಟ್ರದೊಳಗೆ ಕಂಡು ಬರ್ತದ. ಇಲ್ಲಿ ನೋಡ್ರಿ, ಇದೇ ನೋಡ್ರಿ ಎಷ್ಟ್ ಚಂದ ಐತಿ ನೋಡ್ರಿ ದೇವಾಲಯ ಇದು. ಇದೇ ಎಲ್ಲೋರದ ಕೈಲಾಸ ದೇವಾಲಯ. ಇನ್ನೊಂದು ಈ ಗುಡಿದ ಮೊದಲು ಏನಪ್ಪಾ ಅಂದ್ರ ಒಂದು ವಿಶೇಷತೆ ಏನಪ್ಪಾ ಅಂದ್ರ ಮೊದಲು ಎಲ್ಲೋರದ ಕೈಲಾಸ ದೇವಾಲಯ ಏನದಲ್ಲ, ಆ ಕೈಲಾಸ ದೇವಾಲಯ ಮೊದಲು ಶಿಖರವನ್ನ ಕಟ್ಟಿದ್ರು. ಮೊದಲು ಇಲ್ಲೇನದ ಇದನ್ನ ಶಿಖರವನ್ನ ಕಟ್ಟಿ ನಂತರ ಏನಪ್ಪಾ ಅಂದ್ರ ಕೆಳಗೆ ಏನಪ್ಪಾ ಅಂದ್ರ ದೇವಾಲಯ ನಿರ್ಮಾಣ. ಅಂದ್ರ ಎಲ್ಲಾ ದೇವಾಲಯಗಳು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾರ ಅಂದ್ರ ಕೆಳಗಿನಿಂದ ಮೇಲಕ್ಕೆ ನಿರ್ಮಾಣ ಮಾಡ್ತಾರ. ಆಗ ಎಲ್ಲೋರದ ಕೈಲಾಸ ದೇವಾಲಯದ ವಿಶೇಷತೆ ಏನಪ್ಪಾ ಅಂದ್ರ ಮೇಲಿನಿಂದ ಏನಪ್ಪಾ ಅಂದ್ರ ಕೆಳಕ್ಕೆ ಈ ದೇವಾಲಯವನ್ನ ಏನಪ್ಪಾ ಅಂದ್ರ ನಿರ್ಮಾಣ ಮಾಡಿದ್ರು. ಈ ಇಡೀ ಎಲ್ಲೋರ ಕೈಲಾಸ ದೇವಾಲಯ ಏನಪ್ಪಾ ಅಂದ್ರ ಒಂದೇ ಶಿಲೆಯಿಂದ, ಕೇವಲ ಒಂದೇ ಒಂದು ಕಲ್ಲಿನಿಂದ ಏನಪ್ಪಾ ಅಂದ್ರ ಇಡೀ ದೇವಾಲಯವನ್ನ ಏನಪ್ಪಾ ಅಂದ್ರ ನಿರ್ಮಾಣ ಮಾಡಿದ್ರ. ಬಹಳ ಅದ್ಭುತವಾದ ಚಂದ ಅದ. ಇದು ಎಲ್ಲಿ ಕಂಡು ಬರ್ತದಂದ್ರ ಮಹಾರಾಷ್ಟ್ರ ಒಳಗೆ ಕಂಡು ಬರ್ತದೆ. ನಿರ್ಮಾಣ ಮಾಡಿದ್ರ ಯಾರಪ್ಪ ಅಂದ್ರ 3ನೇ ಕೃಷ್ಣ ಬರ್ತಾನೆ. ನೆನಪಿಟ್ಕೋಬೇಕು ನೀವು. ಏನಪ್ಪ 3ನೇ ಕೃಷ್ಣ ಏನಪ್ಪಾ ಅಂದ್ರ ಕೈಲಾಸ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇದು ಏನಪ್ಪಾ ಅಂದ್ರ ಮೇಲಿನಿಂದ ಏನಪ್ಪಾ ಅಂದ್ರ ಕೆಳಕ್ಕೆ ಇದನ್ನ ಕೊರದಗೇಶ್ ಏನಪ್ಪಾ ಅಂದ್ರ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು. ಇದು ಎಲ್ಲೈತಂದ್ರ ಮಹಾರಾಷ್ಟ್ರದೊಳಗದ. ನಿಮ್ಗೆಲ್ಲಾ ಮಾಹಿತಿ ಏನಪ್ಪಾ ಅಂದ್ರೆ ಇದು ಎಂತಿಲ್ಪ ನೋಡ್ರಿ. ಇನ್ನೊಂದ್ ನೋಡ್ರಿ, ಎಲ್ಫೆಂಟ್ ಅಂತ ಬರ್ತದ. ಎಲ್ಲೋರ ಮತ್ತು ಎಲ್ಫೆಂಟ್ ಅಂತ ಬರ್ತದ. ಈ ಎಲ್ಫೆಂಟ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ದ್ವೀಪದ, ಒಂದು ಪುಟ್ಟದ, ಒಂದು ಸಣ್ಣದಾದಂತ ದ್ವೀಪ. ಈ ಎಲ್ಫೆಂಟ ದೇವಾಲಯ ಅಂದ್ರೆ ಎಲ್ಫೆಂಟ ದೇವಾಲಯ ಎಲ್ಲಿ ಕಂಡು ಬರ್ತವಪ್ಪ ಅಂದ್ರ ಮುಂಬೈಯಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಮುಂಬೈಯಲ್ಲಿ ಕಂಡು ಬರ್ತದ. ಇದಕ್ಕೆ ಈ ದ್ವೀಪಕ್ಕೆ ಎಲ್ಫೆಂಟ್ ಅಂತ ಹೆಸರು ಯಾರು ಕೊಟ್ರು ಅಂದ್ರ ಪೋರ್ಚುಗೀಸರು ಕೊಟ್ರು. ಏನ್ ಮಾಡ್ರಿ ಅದನ್ನ? ಪೋರ್ಚುಗೀಸರು ಏನಪ್ಪಾ ಅಂದ್ರ ಇದಕ್ಕೆ ಎಲ್ಫೆಂಟ್ ಅಂತ ಹೆಸರು ಕೊಟ್ರು. ಯಾಕೆ ಎಲ್ಫೆಂಟ್ ಅಂತ ಹೆಸರು ಕೊಟ್ರು ಅಂದ್ರ ಅಲ್ಲಿ ಆನೆಯ ಮೂರ್ತಿಗಳನ್ನ ನಿರ್ಮಾಣ ಮಾಡಿದ್ರಲ್ಲಿ. ಏನ್ ಮಾಡಿದ್ರು ಅವರು? ಆನೆಯ ಮೂರ್ತಿಗಳನ್ನ ನಿರ್ಮಾಣ ಮಾಡಿದ್ದಕ್ಕ ಪೋರ್ಚುಗೀಸರು ಏನಂತ ಕರೆದ್ರಪ್ಪ ಅಂದ್ರ ಎಲ್ಫೆಂಟ್ ಅಂತ ಕರೆದ್ರು. ನೆಕ್ಸ್ಟ್ ನೋಡ್ರಿ 74ನೇ ಪ್ರಶ್ನೆ.
ಚಾಲುಕ್ಯ ವಿಕ್ರಮ ಶಕೆ ಪ್ರಾರಂಭವಾದ ವರ್ಷ. ಈ ಆಪ್ಷನ್ ಸಾಮಾನ್ಯ ಶಕ 1076, ಬಿ ಸಾಮಾನ್ಯ ಶಕ 320, ಸಿ ಸಾಮಾನ್ಯ ಶಕ 78, ಡಿ ಸಾಮಾನ್ಯ ಶಕ 1036. ನೋಡ್ರಿ, ಚಾಲುಕ್ಯ ವಿಕ್ರಮ ಶಕೆ ಪ್ರಾರಂಭವಾದ ವರ್ಷ ಎಂದು ಸಾಮಾನ್ಯ ಶಕ 1076. ನೋಡ್ರಿ, ಈ ಚಾಲುಕ್ಯ ವಿಕ್ರಮ ಶಕೆ ಯಾವಾಗ ಪ್ರಾರಂಭ ಆಯ್ತಂದ್ರ ಸಾಮಾನ್ಯ ಶಕ 1070. ನೆಕ್ಸ್ಟ್ ಸಾಮಾನ್ಯ ಶಕ 320 ಗುಪ್ತ ಶಕೆ ಪ್ರಾರಂಭ ಆಗ್ತದೆ. ಯಾವ ಶಕೆ ಪ್ರಾರಂಭ ಆಗ್ತದ? ಗುಪ್ತ ಶಕೆ ಏನಪ್ಪ ಅಂದ್ರ ಪ್ರಾರಂಭ ಆಗ್ತದೆ. ಇದನ್ನ ಯಾರು ಪ್ರಾರಂಭ ಮಾಡ್ತಾನೆ? ಎರಡನೇ ಚಂದ್ರಗುಪ್ತ ಮಾಡ್ತಾನ. ಎರಡನೇ ಚಂದ್ರಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರ, ಯಾವ ಗುಪ್ತ? ಎರಡನೇ ಚಂದ್ರಗುಪ್ತ ಏನಪ್ಪ ಅಂದ್ರ ಗುಪ್ತ ಶಕೆಯನ್ನು ಏನಪ್ಪ ಅಂದ್ರ ಪ್ರಾರಂಭ ಮಾಡ್ತಾನೆ. ಎಷ್ಟು ಪ್ರಾರಂಭ ಮಾಡಿದಂದ್ರ ಸಾಮಾನ್ಯ ಶಕ 320ರಲ್ಲಿ. ಸಾಮಾನ್ಯ ಶಕ 72 ಶಾಲಿವಾನ ಶಕೆ. ಏನದು? ಶಾಲಿವಾನ ಶಕೆ ಏನಪ್ಪ ಅಂದ್ರ ಪ್ರಾರಂಭ ಆಗ್ತದ. ಇದನ್ನ ಯಾರು ಪ್ರಾರಂಭ ಮಾಡಿದ್ರಪ್ಪ ಅಂದ್ರ ಇನ್ನೊಂದು ಇದಕ್ಕೆ ಶಾಲಿವಾನ ಶಕಕ್ಕೆ ಏನಪ್ಪ ಅಂದ್ರ ಶಕ ವರ್ಷ ಅಂತ ಕರೀತಾರ. ಯಾವ ವರ್ಷ ಅಂತ ಇದು ಕರೀತಾರ? ಶಕ ವರ್ಷ ಅಂತ ಏನಪ್ಪ ಅಂದ್ರ ಕರೀತಾರ. ಯಾವ ವರ್ಷ ಅಂತ ಕರೀತಾರ? ಇದನ್ನ ಶಕ ವರ್ಷ ಅಂತ ಕರೀತಾರ. ಇದನ್ನ ಯಾರು ಪ್ರಾರಂಭ ಮಾಡಿದ್ರ? ಕನಿಷ್ಕ ಮಾಡಿದ. ಯಾರು ಮಾಡಿದ್ರು? ಇದನ್ನ ಕನಿಷ್ಕ ಮಾಡಿದ. ಮೋಸ್ಟ್ ಇಂಪಾರ್ಟೆಂಟ್. ಶಾಲಿವಾನ ಶಕ ವರ್ಷ ಪ್ರಾರಂಭ ಮಾಡಿದ ಯಾರು? ಕನಿಷ್ಕ. ನೆಕ್ಸ್ಟ್ ಗುಪ್ತ ಶಕೆ ಪ್ರಾರಂಭ ಮಾಡಿದಾರೆ ಯಾರಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತ ಬರ್ತಾರೆ. ನೆಕ್ಸ್ಟ್ ಈ ಚಾಲುಕ್ಯ ವಿಕ್ರಮ ಶಕೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡುದಾದ್ರೆ ನೋಡ್ರಿ, ಇಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ನಂತರ ಕಲ್ಯಾಣ ಚಾಲುಕ್ಯರು, ಯಾವ ಚಾಲುಕ್ಯರು? ಕಲ್ಯಾಣ ಚಾಲುಕ್ಯರು ಏನಪ್ಪ ಮತ್ತೆ ಅಧಿಕಾರಕ್ಕೆ ಬಂದ್ರು. ನೋಡ್ರಿ, ಈ ಚಾಲುಕ್ಯರಲ್ಲಿ 2 ಮನೆತನಗಳು ಬರ್ತಾವ. ಒಂದು ಬಾದಾಮಿ ಚಾಲುಕ್ಯರ ಬರ್ತಾರ, ಇನ್ನೊಂದು ಏನಪ್ಪ ಅಂದ್ರ ಕಲ್ಯಾಣ ಚಾಲುಕ್ಯರು ಬರ್ತಾರ. ಈ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಬಸವ ಕಲ್ಯಾಣ ಆಗಿತ್ತು. ಇಂದಿನ ಬೀದರ್ ಜಿಲ್ಲೆಯ, ಯಾವ ಜಿಲ್ಲೆಯ? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಏನಪ್ಪಾ ಅಂದ್ರ ಕಲ್ಯಾಣ ಚಾಲುಕ್ಯರ ಏನಪ್ಪ ಅಂದ್ರ ರಾಜಧಾನಿ ಆಗಿತ್ತು. ಈ ಕಲ್ಯಾಣ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಪ್ಪ ಅಂದ್ರ 6ನೇ ವಿಕ್ರಮಾದಿತ್ಯ ಬರ್ತಾನೆ. ಯಾರು ಬರ್ತಾರ? 6ನೇ ವಿಕ್ರಮಾದಿತ್ಯ ಅಂತ ಬರ್ತಾನೆ. ಈ 6ನೇ ವಿಕ್ರಮಾದಿತ್ಯನ ಬಗ್ಗೆ ನಾವು ಅಧ್ಯಯನ ಮಾಡುವುದಾದ್ರ ಈತ ಏನಪ್ಪಾ ಅಂದ್ರ ಕಲ್ಯಾಣ ಚಾಲುಕ್ಯರ ಮನೆತನದ ಪ್ರಸಿದ್ಧ ದೊರೆ ಆಗಿದ್ದ. ಪ್ರಸಿದ್ಧ ದೊರೆ ಯಾರಾಗಿದ್ರು? 6ನೇ ವಿಕ್ರಮಾದಿತ್ಯ ಆಗಿತ್ತ. ಯಾರಾಗಿದ್ರು? 6ನೇ ವಿಕ್ರಮಾದಿತ್ಯ ಆಗಿದ್ದ. ಈತ ಏನ್ ಮಾಡ್ತಾನಂದ್ರ 1076ರಲ್ಲಿ, ಎಷ್ಟರಲ್ಲಿ? ಸಾಮಾನ್ಯ ಶಕ 1076ರಲ್ಲಿ ಏನಪ್ಪ ಅಂದ್ರ ಚಾಲುಕ್ಯರ ವಿಕ್ರಮ ಶಕೆಯನ್ನು ಪ್ರಾರಂಭ ಮಾಡಿದ. ಯಾವುದನ್ನ ಸ್ಥಾಪನೆ ಮಾಡಿದಂದ್ರ, ಯಾವುದನ್ನು ಪ್ರಾರಂಭಿಸಿದಂದ್ರ ಚಾಲುಕ್ಯರ ವಿಕ್ರಮ ಶಕೆಯನ್ನು ಪ್ರಾರಂಭಿಸಿದ. ಈ 6ನೇ ವಿಕ್ರಮಾದಿತ್ಯನ ಆಶ್ರಯದಲ್ಲಿ ಏನಪ್ಪಾ ಅಂದ್ರ ಇಬ್ಬರು ಕವಿಗಳು ಬರ್ತಾರ. ಒಬ್ಬ ಬಿಲ್ಲಣ್ಣ ಬರ್ತಾನ, ಇನ್ನೊಬ್ಬ ಏನಪ್ಪಾ ಅಂದ್ರೆ ವಿಘ್ನೇಶ್ವರ ಬರ್ತಾನ. ಇವರು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪರೀಕ್ಷೆ ದೃಷ್ಟಿಯಿಂದ. ಒಬ್ಬ ಯಾರು ಬರ್ತಾರ? ಬಿಲ್ಲಣ್ಣ ಬರ್ತಾನ, ಇನ್ನೊಬ್ಬ ಏನಪ್ಪಾ ಅಂದ್ರೆ ವಿಜ್ಞಾನೇಶ್ವರ ಬರ್ತಾರ. ಈ ಬಿಲ್ಲನ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇರುವಂತ ಬಿಲ್ಲನ ಏನ್ ಮಾಡ್ತಾನಪ್ಪ ಅಂದ್ರ 6ನೇ ವಿಕ್ರಮಾದಿತ್ಯನ ಕುರಿತು ವಿಕ್ರಮಾಂಕ ದೇವಚರಿತೆ ಪುಸ್ತಕವನ್ನು ಬರೀತಾನೆ. ನಮಗೆ ಈ ಪರೀಕ್ಷೆಗೆ ಸಾಕಷ್ಟು ಬರೀ ಕೇಳಿದನು. ವಿಕ್ರಮಾಂಕ ದೇವಚರಿತೆ ಬರೆದ ಕವಿ ಯಾರು ಅಂತ ಕೇಳಿದಾರ. ಬಿಲ್ಲಣ ಯಾರು ಆಶ್ರಯದಲ್ಲಿ ಇದ್ದಂತ ನಮ್ಮ ಪ್ರಶ್ನೆ ಕೇಳಿದಾನ. ಇನ್ನೊಂದೇ ನೋಡ್ರಿ, ಕಲ್ಲಣ್ಣ ಅಂತ ಬರ್ತಾನೆ. ಯಾರು ಬರ್ತಾರ? ಕಲ್ಲಣ್ಣ ಅಂತ ಬರ್ತಾನೆ. ಈತನ ನಾವೇನ್ ಅಂತ ಕರಿತೀವಿ ಅಂದ್ರ ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಈತನ ಏನಂತ ಕರಿತೀವಿ ನಾವು? ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕು. ಇವ್ರಿಬ್ಬರನ್ನ ಪಿಕ್ಸ್ ನಮಗೆ ಏನ್ ಮಾಡ್ತಾನ ಪ್ರಶ್ನೆ ಕೇಳ್ತಾನ. ಕಲ್ಲಣ್ಣ ಭಾರತ ಇತಿಹಾಸದ ಪಿತಾಮಹ ಅಂತ ಕರಿತಾರ. ಈತ ಯಾವ ಕೃತಿಯನ್ನ ಬರಿತಾನಪ್ಪ ಅಂದ್ರ ರಾಜ್ಯ ತರಂಗಿಣಿ ಕೃತಿ ಬರಿತಾನ. ಕಾಶ್ಮೀರದ ಇತಿಹಾಸನ ಒಳಗೊಂಡದಿದು. ರಾಜ ತರಂಗಿಣಿ ಕೃತಿ ಬರ್ದವ್ರು ಯಾರಂದ್ರ ಕಲ್ಲಣ್ಣ. ವಿಕ್ರಮಾಂಕ ದೇವಚರಿತೆ ಪುಸ್ತಕ ಬರ್ದವ್ರಂದ್ರ ಬಿಲ್ಲಣ್ಣ. ಬಹಳ ಇಂಪಾರ್ಟೆಂಟ್. 2 ಪಾಯಿಂಟ್ ಅನ್ನು ನೀವು ಏನ್ ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಇನ್ನೊಬ್ಬ ಕವಿ ಯಾರಪ್ಪ ಅಂದ್ರೆ ವಿಜ್ಞಾನೇಶ್ವರ ಬರ್ತಾರ. ಯಾರು ಬರ್ತಾರ? ವಿಘ್ನೇಶ್ವರ ಬರ್ತಾನ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಮಿತಾಕ್ಷರ ಸಾಹಿತ್ಯ ಅಂತ ಒಂದು ಗ್ರಂಥವನ್ನು ಬರೀತಾನೆ. ಯಾವ ಸಾಹಿತ್ಯ ಅಂತ ಬರೀತಾನ? ಮಿತಾಕ್ಷರ ಸಾಹಿತ್ಯ ಅಂತ ಬರೀತಾನೆ. ಇದು ಏನಪ್ಪಾ ಅಂದ್ರ ಕಾನೂನಿಗೆ ಸಂಬಂಧಪಟ್ಟಂತ ಒಂದು ಪುಸ್ತಕ. ಇದಕ್ಕೆ ಏನಂತಾರೆ? ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ಕರೀತಾರೆ. ಮಿತಾಕ್ಷರ ಸಾಹಿತ್ಯ ಏನ್ ಕರಿತಾರಪ್ಪ ಅಂದ್ರ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ಕರೀತಾರ. ನಾಳೆ ಕೇಳಿದಾನೆ ಇದನ್ನ ಸಾಕಷ್ಟು ಬೇರೆ ಏನಪ್ಪ ಅಂದ್ರೆ ಎಲ್ಲಾ ರೀತಿ KPSC ನಡೆಸುವಂತ ಪರೀಕ್ಷೆ ಕೇಳಿದಾನ. PC ಎಕ್ಸಾಮ್ ಕೇಳಿದಾನ, PSI ಪರೀಕ್ಷೆ ಕೇಳಿದಾನೆ. ಇದನ್ನ ಸಾಕಷ್ಟು ಬಾರಿ ಏನಪ್ಪ ಅಂದ್ರ ಕೇಳಿದಾನೆ ಈ ಪ್ರಶ್ನೆ. ಮಿತಾಕ್ಷರ ಸಾಹಿತ್ಯ ಪುಸ್ತಕ ಬರ್ದವ್ರು ಯಾರಪ್ಪ ಅಂದ್ರ ವಿಜ್ಞಾನೇಶ್ವರ. ಯಾರು ಬರ್ದ್ರು? ವಿಜ್ಞಾನೇಶ್ವರ ಏನಪ್ಪ ಅಂದ್ರ ಈ ಪುಸ್ತಕವನ್ನು ಬರೆದ. ನೆಕ್ಸ್ಟ್ 75ನೇ ಪ್ರಶ್ನೆ ನೋಡ್ರಿ. ಸರ್ವಜ್ಞ ಚಕ್ರವರ್ತಿ
ಇದು ಯಾರ ಬಿರುದು? ಎ ಆಪ್ಷನ್ 1ನೇ ಸೋಮೇಶ್ವರ, ಬಿ ಆಪ್ಷನ್ 6ನೇ ವಿಕ್ರಮಾದಿತ್ಯ, ಸಿ ಆಪ್ಷನ್ ಮುಮ್ಮಡಿ ಸೋಮೇಶ್ವರ, ಡಿ ಆಪ್ಷನ್ ಸರ್ವಜ್ಞ. ನೋಡ್ರಿ, ಇಲ್ಲಿ ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದು ಯಾರ್ದಾಗಿತ್ತಂದ್ರ ಮುಮ್ಮಡಿ ಸೋಮೇಶ್ವರ. ಯಾರ್ದಾಗಿತ್ತು ಇದು? ಮುಮ್ಮಡಿ ಸೋಮೇಶ್ವರ ಆಗಿತ್ತು. ಇದನ್ನ 3ನೇ ಸೋಮೇಶ್ವರ ಅಂತಾನು ಕರೀತಾರ. ಏನ್ ಕರೀತಾರ? ಇದನ್ನ 3ನೇ ಸೋಮೇಶ್ವರ ಅಂತ ಏನಪ್ಪ ಅಂದ್ರ ಕರೀತಾರ. ನೆಕ್ಸ್ಟ್ ನೋಡ್ರಿ, 3ನೇ ಸೋಮೇಶ್ವರಿಗೆ ಸಂಬಂಧಪಟ್ಟಂತ ಮಾಹಿತಿನ, ಈತ ಏನಾಗಿದ್ದ ಅಂದ್ರ 6ನೇ ವಿಕ್ರಮಾದಿತ್ಯನ ಮಗನಾಗಿದ್ದ. ಯಾರ ಮಗಿದ್ದ? 3ನೇ ಸೋಮೇಶ್ವರ ಯಾರ ಮಗನಾಗಿದ್ದಪ್ಪ ಅಂದ್ರ 6ನೇ ವಿಕ್ರಮಾದಿತ್ಯನ ಮಗನಾಗಿದ್ದ. ವೇಟ್, ಇದೆ ಯಾರ ಮಗನಾಗಿದ್ದಪ್ಪ ಅಂದ್ರ 6ನೇ ವಿಕ್ರಮಾದಿತ್ಯನ ಮಗನಾಗಿದ್ದ. ನೋಡ್ರಿ, ಈ 3ನೇ ಸೋಮೇಶ್ವರನ ಕಾಲಾವಧಿಯಲ್ಲಿ ಏನಪ್ಪಾ ಅಂದ್ರ ಶಾಂತಿ ಸಮೃದ್ಧಿ ಏನಪ್ಪಾ ಅಂದ್ರ ಈತನ ಸಾಮ್ರಾಜ್ಯದಲ್ಲಿ ಏನಪ್ಪಾ ಅಂದ್ರ ನೆಲೆಗೊಂಡಿತ್ತು. ಈತ ಸಂಸ್ಕೃತದಲ್ಲಿ ಒಂದು ಪುಸ್ತಕ ಬರೀತಾರೆ. ಅದ್ರ ಹೆಸರು ಏನಪ್ಪಾ ಅಂದ್ರ ಮಾನಸ ಸೋಲ್ಲಾಸ ಅಂತ. ಕೇಳ್ತಾನ, ನಮಗೆ ಸಾಕಷ್ಟು ಬಾರಿ ಪ್ರಶ್ನೆ ಕೇಳ, ಮಾನಸ ಸೋಲ್ಲಾಸ ಗ್ರಂಥವನ್ನ ರಚನೆ ಮಾಡಿದವ್ರು ಯಾರಂತ ಕೇಳ್ತಾನ. 3ನೇ ಸೋಮೇಶ್ವರ ಬರ್ತಾನ. ಯಾವ ಭಾಷೆಯಲ್ಲಿ ರಚನೆ ಮಾಡಿದದನ್ನ? ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ. ಆದ್ದರಿಂದ ಇವತ್ತನ್ನ ಏನಂತ ಕರಿತಾರಪ್ಪ ಅಂದ್ರ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರ. ಈ ಮಾನಸ ಸೋಲ್ಲಾಸ ಕೃತಿಯನ್ನ 3ನೇ ಸೋಮೇಶ್ವರ ರಚನೆ ಮಾಡಿದಲ್ಲ, ಇದು ಏನೇನು ಒಳಗೊಂಡದಂದ್ರ ಸರ್ವಶಾಸ್ತ್ರಗಳನ್ನ ಒಳಗೊಂಡದ. ಅದ್ರ ಸಲುವಾಗಿ 3ನೇ ಸೋಮೇಶ್ವರಗೆ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರ. ಇನ್ನ 3ನೇ ಸೋಮೇಶ್ವರ ಆಸ್ಥಾನದಲ್ಲಿ ಏನಪ್ಪಾ ಅಂದ್ರ ಇನ್ನೊಬ್ಬ ರನ್ ಅಂತ ಬರ್ತಾರ. ಯಾರು ಬರ್ತಾರ? ರನ್ ಅಂತ ಬರ್ತಾನ. ಅಂದ್ರ ರಾಷ್ಟ್ರಕೂಟ ಮನೆತನದಲ್ಲಿ ಇನ್ನೊಬ್ಬ ಕವಿ ಯಾರು ಬರ್ತಾರಪ್ಪ ಅಂದ್ರ ರನ್ನ ಅಂತ ಬರ್ತಾನ. ಈತ ರನ್ನನ್ನು ನಾವು ಕವಿ ಚಕ್ರವರ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಈತನ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಈತ 2 ಕೃತಿಗಳನ್ನ ರಚನೆ ಮಾಡ್ತಾನ. ಒಂದು ಸಾಹಸ ಭೀಮ ವಿಜಯಂ, ಮತ್ತೊಂದು ಗದಾವಿದ್ದ ಅಂತ. ನೋಡ್ರಿ, ಪಂಪ ರಚನೆ ಮಾಡಿದ್ದು ಮಹಾಕಾವ್ಯಗಳಾಗಿ, ಇನ್ನ ರನ್ನ ರಚನೆ ಮಾಡಿದ್ದು ಸಾಹಸ ಭೀಮ ವಿಜಯಂ ಮತ್ತು ಗದಾವಿದ್ದ ಏನಾಗಿದ್ದವಪ್ಪ ಅಂದ್ರೆ ವೀರ ಕಾವ್ಯಗಳಾಗ್ಯಾವ. ಎಂತ ಕಾವ್ಯಗಳಾಗ್ಯಾವು? ವೀರ ಕಾವ್ಯಗಳಾಗ್ಯಾವ. ಇನ್ನ ಕನ್ನಡದೊಳಗ ರತ್ನತ್ರಯರ್ ಅಂತ ಬರ್ತಾರ. ಪಂಪ, ಪೊನ್ನ, ರನ್ನ ಅಂತ ರತ್ನತ್ರಯರು. ಎಷ್ಟು ಕನ್ನಡದಲ್ಲಿ ಎಷ್ಟು ರತ್ನತ್ರಯರ್ ಅದಾರಪ್ಪ ಅಂದ್ರ 3 ಜನ ಅದಾರ. ಪಂಪ, ಪೊನ್ನ, ರನ್. ಹಾಗಾದ್ರೆ ಇವ್ರನ್ನ ಹೆಂಗ್ ನೆನಪಿಡ್ಬೇಕಂದ್ರ ಪೋಪರ ಈ ಒಂದು ಪದ ಇಟ್ರಿ ಅಂದ್ರ ನೀವ್ ಏನ್ ಬಂದ್ರ ಪೋಪರ ಅನ್ನೋ ಪದ ತಲೆಯೊಳಗ ನೆನಪಿಟ್ಕೊಂಡ್ರಿ ಅಂದ್ರ ಇಲ್ಲಿ 3 ಮಂದಿ ಕವಿಗಳನ್ನ ಏನಪ್ಪ ಅಂದ್ರ ನೆನಪಿಟ್ಕೋಬಹುದು. ಕನ್ನಡ ರತ್ನಾಕರ ನೆನಪಿಟ್ಟುವ ಒಂದು ಟ್ರಿಕ್ಸ್ ಏನಪ್ಪಾ ಅಂದ್ರ ಪೋಪರ್. ಪೋಪರ್ ಅಂದ್ರ ಪೊನ್ನ, ಪೋ ಅಂದ್ರ ಪೊನ್ನ, ಪ ಅಂದ್ರ ಪಂಪ, ನೆಕ್ಸ್ಟ್ ರನ್ನ. ಇವ್ರು ಏನಪ್ಪಾ ಅಂದ್ರ ಕನ್ನಡ ರತ್ನಾಕರಿಯರು. ನೆಕ್ಸ್ಟ್ ಇನ್ನ ಕವಿ ಚಕ್ರವರ್ತಿಗಳ ಬರ್ತಾರ. ಕವಿ ಚಕ್ರವರ್ತಿಗಳಂದ್ರ 3 ಜನ ಬರ್ತಾರ. ಪೊನ್ನ, ರನ್ನ, ಜನ್. ಯಾರ್ಯಾರು ಬರ್ತಾರ? ಪೊನ್ನ, ರನ್ನ, ಜನ್ ಅಂತ ಬರ್ತಾರ. ಇವ್ರನ್ನ ಪೋರಜ ಅಂತ ನೆನಪಿಟ್ಕೊಂಡ್ರೆ ಸಾಕು. ಪೋ ಅಂದ್ರ ಪೊನ್ನ, ರ ಅಂದ್ರ ರನ್ನ, ಜ ಅಂದ್ರ ಜನ್. ಇವ್ರ 3 ನಾವ್ ಏನಂತ ಕರಿತೀವಿ ಅಂದ್ರ ಕವಿ ಚಕ್ರವರ್ತಿಗಳಂತ ಕರಿತೀವಿ. ಇಲ್ಲಿ ನಮಗ್ ಏನ್ ಡಿಫ್ರೆನ್ಸ್ ಅಂದ್ರ ಒಂದು ಡಿಫ್ರೆನ್ಸ್ ಅನ್ನು ಕಂಡು ಹಿಡ್ಕೊಂಡ್ರೆ ಸಾಕು. ಕವಿ ರತ್ನತ್ರಯಲ್ಲಿ ಪಂಪ ಬರ್ತಾನ. ನೋಡ್ರಿ, ಕವಿ ರತ್ನತ್ರಯಲ್ಲಿ ಏನಪ್ಪ ಅಂದ್ರ ಪಂಪ ಬರ್ತಾನ, ಪೊನ್ನ ಬರ್ತಾನ, ರನ್ನ ಬರ್ತಾನ. ಆದ್ರ ಜನ್ನ ಬರಂಗಿಲ್ಲ. ಇಲ್ಲಿ ಯಾರು ಬರಂಗಿಲ್ಲ ಅಂದ್ರ ಜನ್ನ ಬರಂಗಿಲ್ಲ. ಅದೇ ರೀತಿಯಾಗಿ ಕವಿ ಚಕ್ರವರ್ತಿಗಳಲ್ಲಿ ಪೊನ್ನ ಬರ್ತಾನ, ರನ್ನ ಬರ್ತಾನ, ಜನ್ನ ಬರ್ತಾನ. ಆದ್ರೆ ಯಾರು ಬರಂಗಿಲ್ಲಪ್ಪ ಅಂದ್ರ ಪಂಪ ಬರಂಗಿಲ್ಲ. ಇವೆರಡು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನೀವು ತೆಗೆದು ಬಿಟ್ರಿ ಅಂದ್ರ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರ ನಿಮಗ ನೆನಪುಳಿತದ. ಆಲ್ರೆಡಿ ಈ ಪ್ರಶ್ನೆ ಏನ್ ಕೇಳಿದನಪ್ಪ ಅಂದ್ರೆ PC ಕೇಳಿದನ್, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕವಿ ರತ್ನಾಕರ ಗುಂಪನ್ನು ಗುರುತಿಸಿ ಅಂತ ಏನ್ ಮಾಡ್ಯಾರಪ್ಪ ಅಂದ್ರ ನಮಗ ಪ್ರಶ್ನೆ ಕೇಳಿದನ. ನೋಡ್ರಿ, ನೆನಪಿಟ್ಕೋರಿ ಎಲ್ಲಾ ಅಂಶಗಳು ಏನಪ್ಪಾ ಅಂದ್ರ ಬಹಳಷ್ಟು ನಿಮ್ಗೆ ಏನಂತರ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ 76ನೇ ಪ್ರಶ್ನೆ, ಹೊಯ್ಸಳರಿಗೆ ಸಂಬಂಧಿಸಿದಂತೆ ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಕೆಲವೊಮ್ಮೆ ಪ್ರಶ್ನೆ ಒಳಗೆ ಏನಪ್ಪಾ ಅಂದ್ರ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಕೊಡ್ತಿರ್ತಾನೆ. ಎಂತ ನೋಡಿ, ಇಲ್ಲಿ ಕೊಟ್ಟಿದ್ದಾನ ತಪ್ಪಾದ ಅಂತ ಕೊಟ್ರ. ಏನು ಕೊಟ್ಟನ? ತಪ್ಪಾದ ಆಯ್ಕೆಯನ್ನು ನಾವು ಏನ್ ಮಾಡ್ಬೇಕು? ಇಲ್ಲಿ ಗುರುತಿಸ್ಬೇಕು. ನೋಡ್ರಿ, ಇಲ್ಲಿ ಹೇಳಿಕೆಗಳನ್ನು ನೋಡ್ರಿ. ಒಂದೊಂದು ಹೊಯ್ಸಳರ ಕಾಲದಲ್ಲಿ ಗುಡಿ ಅಥವಾ ದೇವಾಲಯಗಳನ್ನು ಎತ್ತರದ ಜಗಲಿ ಮೇಲೆ ಕಟ್ಟಿರುವುದು ಕಂಡು ಬರುವುದು. ಅವು ಚೌಕಾಕಾರದಲ್ಲಿರುವುದು. ಬಿ ಸ್ಟೇಟ್ಮೆಂಟ್ ನೋಡ್ರಿ, ಹೊಯ್ಸಳರ ಮಂದಿರಗಳನ್ನು ಕಟ್ಟಿದ ಶಿಲ್ಪಿ ಹೆಸರು ಜಕಣಾಚಾರ್ಯ. ನೆಕ್ಸ್ಟ್ ಸಿ ಸ್ಟೇಟ್ಮೆಂಟ್ ನೋಡ್ರಿ, ಹೊಯ್ಸಳ ಶೈಲಿಯು 100 ದೇವಾಲಯಗಳ ಇರುವುದು. ಅವುಗಳಲ್ಲಿ ಪ್ರಮುಖವಾದವುಗಳಂದ್ರೆ ಹಾಸನ ಜಿಲ್ಲೆಯ ಬೇಲೂರು ಮತ್ತು ಹಳೆಬೀಡು, ಮೈಸೂರು ಜಿಲ್ಲೆಯ ಕೇಶವ ದೇವಾಲಯ, ಸೋಮನಾಥಪುರ ದೇವಾಲಯ.
ನೆಕ್ಸ್ಟ್ ಡಿ ಸ್ಟೇಟ್ಮೆಂಟ್ ನೋಡ್ರಿ, ಹೊಯ್ಸಳ ಮನೆತನದ ಮೇಲೆ ದೆಹಲಿ ಸುಲ್ತಾನರು ದಾಳಿ ಮಾಡಿದಾಗ ವಿಷ್ಣುವರ್ಧನ ಅದನ್ನು ಸಮರ್ಥವಾಗಿ ಎದುರಿಸಿದನು. ಇಲ್ಲಿ ನಾವ್ ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರ ತಪ್ಪಾದ ಆಯ್ಕೆಯನ್ನು ಗುರುತಿಸ್ಬೇಕಾಗಿದೆ. ನೋಡ್ರಿ ಎ ಸ್ಟೇಟ್ಮೆಂಟ್ ಅನ್ನು ನೋಡ್ರಿ, ಎಲ್ಲಿ ತಪ್ಪಾಗ್ಯದ ಅನ್ನೋದು ಈಗ ಕಂಡಿಡ. ಎ ಸ್ಟೇಟ್ಮೆಂಟ್ ಹೊಯ್ಸಳರ ಕಾಲದಲ್ಲಿ ಗುಡಿ ಅಥವಾ ದೇವಾಲಯಗಳು ಎತ್ತರದ ಜಗುತಿಯ ಮೇಲೆ ಕಟ್ಟಿರುವುದು ಕಂಡು ಬರುವುದು. ಇಲ್ಲಿ ತನ ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಅವು ಚೌಕಾಕಾರದಲ್ಲಿ ಇರುವುದಂತ ಕೇಳಿದ್ರೆ ಇದು ಏನಪ್ಪಾ ಅಂದ್ರೆ ತಪ್ಪು. ಯಾಕಂದ್ರ ಹೊಯ್ಸಳರು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರು ಚೌಕಾಕಾರದಲ್ಲಿ ದೇವಾಲಯ ಕಟ್ಟಲಿಲ್ಲ, ನಕ್ಷತ್ರ ಆಕಾರದಲ್ಲಿ. ಯಾವ ಆಕಾರದಲ್ಲಿ ದೇವಾಲಯ ಕಟ್ಟಿದ್ರಪ್ಪ ಅಂದ್ರೆ ಇವರು ನಕ್ಷತ್ರ ಆಕಾರದಲ್ಲಿ. ಇಲ್ಲಿ ಫೋಟೋ ಇದೆ ನೋಡ್ರಿ, ಹೊಯ್ಸಳರು ಯಾವ ರೀತಿಯಾಗಿ ದೇವಾಲಯ ಕಟ್ಟಿದ್ರಪ್ಪ ಅಂದ್ರ ನಕ್ಷತ್ರ ಆಕಾರದಲ್ಲಿ. ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಏನದಲ್ಲ, ಇದು ಎಲ್ಲವೂ ಏನಪ್ಪಾ ಅಂದ್ರೆ ನಕ್ಷತ್ರ ಆಕಾರದಲ್ಲಿ. ಎಲ್ಲನ ಚೌಕಾಕಾರ ಕಾಣ್ತದ ನೋಡ್ರಿ, ನಿಮಗ ಕಾಣ್ತದ? ಕಾಣಂಗಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರ ಎ ಸ್ಟೇಟ್ಮೆಂಟ್ ಅನ್ನೋದು ಏನಪ್ಪಾ ಅಂದ್ರ ರಾಂಗ್ ಆಗಿದೆ. ಯಾಕಂದ್ರ ಹೊಯ್ಸಳರು ಏನ್ ಮಾಡಿದಾರಪ್ಪ ಅಂದ್ರ ಅವ್ರು ಚೌಕಾಕಾರದಲ್ಲಿ ದೇವಾಲಯ ಕಟ್ಟಲಿಲ್ಲ, ನಕ್ಷತ್ರ ಆಕಾರದಲ್ಲಿ ಏನಪ್ಪಾ ಅಂದ್ರ ದೇವಾಲಯ ಕಟ್ಟಿದ್ರು. ನೆಕ್ಸ್ಟ್ ಬಿ ನೋಡ್ರಿ, ಹೊಯ್ಸಳರ ಮಂದಿರಗಳನ್ನ ಕಟ್ಟಿದ ಶಿಲ್ಪಿ ಹೆಸರು ಏನಪ್ಪಾ ಅಂದ್ರ ಜಕಣಾಚಾರ್ಯ. ಹೌದು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಹೊಯ್ಸಳ ಕಾಲದಲ್ಲಿ ಬಹುತೇಕ ದೇವಾಲಯಗಳನ್ನ ನಿರ್ಮಾಣ ಮಾಡಿದಾರಪ್ಪ ಅಂದ್ರ ಜಕಣಾಚಾರ್ಯ ಅಂತಾರ. ಇವರ ಮಗ, ಇವ್ರಿಗ ಒಬ್ಬ ಮಗ ಇರ್ತಾನ, ಅವನ್ ಡಂಕಣಾಚಾರ್ಯ ಅಂತ ಬರ್ತಾರ. ಈತನ ಮಗನ ಹೆಸರು ಏನಪ್ಪಾ ಅಂದ್ರ ಡಂಕಣಾಚಾರ್ಯ ಅಂತ ಇರ್ತಾನೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ಯದಪ್ಪ ಅಂದ್ರ ಸರಿ ಆಗ್ಯದ. ಸಿ ನೋಡ್ರಿ, ಸಿ ಸ್ಟೇಟ್ಮೆಂಟ್ ನೋಡ್ರಿ, ಹೊಯ್ಸಳ ಶೈಲಿಯ ನೂರಾರು ದೇವಾಲಯಗಳು ಇರುವುದು. ಅಂದ್ರ ಈ ಹೊಯ್ಸಳರು ಯಾವ ಶೈಲಿಯಲ್ಲಿ ದೇವಾಲಯಗಳನ್ನು ಕಟ್ಟಿದ್ರಪ್ಪ ಅಂದ್ರ ತಮ್ಮದೇ ಆದ ಒಂದು ವಿಶಿಷ್ಟವಾದಂತ ಹೊಯ್ಸಳ ಶೈಲಿಯಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಒಂದು ನೂರಾರು ದೇವಾಲಯಗಳನ್ನ ಏನಪ್ಪ ಅಂದ್ರೆ ಅವರು ಕಟ್ಟಿದ್ರು. ಅವುಗಳಲ್ಲಿ ಬಹಳ ಪ್ರಮುಖವಾದ ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಕಂಡು ಬರ್ತಾವ. ಇದು ಕರೆಕ್ಟ್ ಆಗ್ಯದ. ಹಳೆಬೀಡಿನಲ್ಲಿ ಕಂಡು ಬರ್ತಾವ, ಇದು ಕರೆಕ್ಟ್ ಆಗಿದೆ. ಇನ್ನೊಂದು ಮೈಸೂರು ಜಿಲ್ಲೆ ಕೇಶವ ದೇವಾಲಯ, ಇದು ಸೋಮನಾಥಪುರ ದೇವಾಲಯ ಅಂತದ. ಇದು ಎಲ್ಲಿ ಕಂಡು ಬರುವುದಪ್ಪ ಅಂದ್ರ ಸೋಮನಾಥಪುರದಲ್ಲಿ ಕಂಡು ಬರುದು. ಮೈಸೂರು ಜಿಲ್ಲೆ ಸೋಮನಾಥಪುರದಲ್ಲಿ ಏನಪ್ಪಾ ಅಂದ್ರ ಕೇಶವ ದೇವಾಲಯ ಏನಪ್ಪಾ ಅಂದ್ರ ಕಂಡು ಬರುವುದು. ಇದು ಸ್ಟೇಟ್ಮೆಂಟ್ ಏನಾಗಿದಪ್ಪ ಅಂದ್ರೆ ಸರಿಯಾಗ್ಯದ. ಇದು ಏನಾಗಿದೆ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನೋಡ್ರಿ. ಇನ್ನ ಡಿ ಸ್ಟೇಟ್ಮೆಂಟ್ ನೋಡ್ರಿ, ಹೊಯ್ಸಳ ಮನೆತನದ ಮೇಲೆ ಹೊಯ್ಸಳ ಮನೆತನದ ಮೇಲೆ ದೆಹಲಿ ಸುಲ್ತಾನರು ದಾಳಿ ಮಾಡಿದಾಗ ವಿಷ್ಣುವರ್ಧನ ಅದನ್ನು ಸಮರ್ಥವಾಗಿ ಎದುರಿಸಿದ ಅಂತ ಕೊಟ್ಟಿದೆ. ಈ ಸ್ಟೇಟ್ಮೆಂಟ್ ರಾಂಗ್ ಐತೆ. ಯಾಕಂದ್ರ ಹೊಯ್ಸಳ ಮನೆತನದ ಮೇಲೆ ದೆಹಲಿ ಸುಲ್ತಾನ ದಾಳಿ ಮಾಡಿದುವಾಗ ಅವಾಗ ವಿಷ್ಣುವರ್ಧನ ಇರ್ಲಿಲ್ಲ. ಯಾರಿದ್ರಂದ್ರ ಮೂರನೇ ಬಳ್ಳಾಳ ಇದ್ದ. ಯಾರಿದ್ರು? ಮೂರನೇ ಬಲ್ಲಾಳ ಏನಪ್ಪಾ ಅಂದ್ರ ಆಳ್ವಿಕೆ ಮಾಡ್ತಿದ್ದ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ ರಾಂಗ್ ಆಗ್ಯದ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದ ಸಿ ಆಪ್ಷನ್ ಸಿ ನೋಡ್ರಿ. ಎ ಡಿ ಮಾತ್ರ ಇಲ್ಲಿ ಏನಾಗಿದಪ್ಪ ಅಂದ್ರೆ ತಪ್ಪಾಗಿದೆ. ಬಿ ಮತ್ತು ಸಿ ಏನಪ್ಪಾ ಅಂದ್ರ ಸರಿಯಾಗಿದೆ. ಅವು ಯಾವ ರೀತಿಯಾಗಿ ಸರಿಯಾಗಿದ್ವು ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಇಲ್ಲಿ ನೋಡ್ರು ಹೊಯ್ಸಳರು ಏನಪ್ಪಾ ಅಂದ್ರ ಅವ್ರು ಯಾವ ರೀತಿ ದೇವಾಲಯ ಕಟ್ಟಿದ್ರು ಅನ್ನೋದು ಇದಕ್ಕೆ ಏನಪ್ಪಾ ಅಂದ್ರ ಒಂದು ಉದಾಹರಣೆ ನಿಮಗ ಇಲ್ಲಿ ಪಿಕ್ಚರ್ ಮೂಲಕ ತೋರಿಸುವಂತ ಪ್ರಯತ್ನ ನಾ ಮಾಡಿದ್ದೀನಿ ನೋಡ್ರಿ. ಹೊಯ್ಸಳ ಶೈಲಿಗೆ ಸಂಬಂಧಪಟ್ಟಂತದ್ದು ಒಂದು ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೋದಾದ್ರೆ, ಇವರು ಗುಡಿನ ಎತ್ತರ ಜಗತಿ ಮೇಲೆ ಕಟ್ಟಿದ್ರು. ಇವು ಯಾವ ಆಕಾರದಲ್ಲಿ ಇದ್ವು ಅಂದ್ರೆ ನಕ್ಷತ್ರ ಆಕಾರದಲ್ಲಿ. ಆಲ್ರೆಡಿ ನಿಮಗ್ ಗೊತ್ತದ. ಯಾಕಂದ್ರ ಇವ್ರು ನಕ್ಷತ್ರ ಆಕಾರದ ದೇವಾಲಯನ ಯಾಕೆ ಕಟ್ಟಿದ್ರು? ಕೆಳಗ ನಕ್ಷತ್ರ ಆಕಾರದಲ್ಲಿ ನೋಡ್ರಿ, ಕೆಳಗ ನಕ್ಷತ್ರ ಆಕಾರದಲ್ಲಿ ಏನಪ್ಪಾ ಅಂದ್ರ ದೇವಾಲಯ ಕಟ್ಟಿದ್ರು. ಇಲ್ಲಿ ಆಲ್ರೆಡಿ ನೋಡಿದ್ರಿ, ಇಲ್ಲಿ ಕಟ್ಟಿದ್ರು. ಈ ನಕ್ಷತ್ರ ಆಕಾರದಲ್ಲಿ ಕಟ್ಟಿಸಿ ಯಾಕೆ ಕಟ್ಟಿದ್ರ ಅಂದ್ರ ಆ ಗುಡಿಗಳು ಚೆನ್ನಾಗಿ ಕಾಣಲಿ ಎಂಬ ಒಂದೇ ಒಂದು ಬಯಕಿಂದ ಏನಪ್ಪಾ ಅಂದ್ರ ಕೆಳಗಡೆ ನಕ್ಷತ್ರ ಆಕಾರದಲ್ಲಿ ಕಟ್ಟಿಯನ್ನು ಕಟ್ಟಿ ಅದರ ಮೇಲೆ ಏನಪ್ಪಾ ಅಂದ್ರ ಅವರು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಕೇವಲ ಕೆಳಗ್ ಕಟ್ಟಿದಂತದ್ದು ಅಷ್ಟೇ ಅಲ್ಲ, ಇವರ ಗರ್ಭಗೃಹ ಸಹ ಮತ್ತು ಅವು ಶಿಖರಗಳು ಎಲ್ಲವೂ ಸಹ ಏನಪ್ಪಾ ಅಂದ್ರ ಅವೆಲ್ಲವೂ ನಕ್ಷತ್ರ ಆಕಾರದಲ್ಲಿ ಇದ್ದು. ಇನ್ನ ಹೊಯ್ಸಳ ಕಾಲದ ಪ್ರಖ್ಯಾತ ಶಿಲ್ಪಿ ಯಾರಂತ ಅಂದ್ರ ಜಕಣಾಚಾರ್ಯ ಅನ್ನೋದು ನಿಮ್ಗೆ ಗೊತ್ತದ. ಬೇಲೂರು ದೇವಾಲಯದ ಮುಖ್ಯ ಆಕರ್ಷಣಕ ಕೇಂದ್ರ ಯಾವುದಪ್ಪ ಅಂದ್ರ ಮದನಿಕ ವಿಗ್ರಹಗಳಂತ ಬರ್ತಾವ. ಏನ್ ಬರ್ತಾವ? ಮದನಿಕ ವಿಗ್ರಹಗಳಂತ ಬರ್ತಾವ. ನೆಕ್ಸ್ಟ್ 77ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಸ್ಟೇಟ್ಮೆಂಟ್, ಹೊಯ್ಸಳ ಮನೆತನದ ಸ್ಥಾಪಕ ಸ್ಥಳ. ಬಿ, ಹೊಯ್ಸಳರ ರಾಜಧಾನಿ ದೋರ ಸಮುದ್ರ ಅಲ್ಲಿರುವ ಪ್ರಾಚೀನ ಕೆರೆ ಒಂದರಿಂದ ಈ ಹೆಸರನ್ನು ಪಡೆದುಕೊಂಡಿದೆ. ಏನಾಗಿದೆ? ಪಡೆದುಕೊಂಡಿದೆ. ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ತಾರೆ ನೋಡ್ರಿ. ಸ್ಟೇಟ್ಮೆಂಟ್ಗಳ ಒಂದೊಂದಾಗಿ ನೋಡೋಣ. ಹೊಯ್ಸಳ ಮನೆತನದ ಸ್ಥಾಪಕ ಯಾರು? ಸ್ಥಳ, ಇದು ಸರಿಯಾಗ್ಯದ. ನೆಕ್ಸ್ಟ್ ಬಿ ನೋಡ್ರಿ, ಹೊಯ್ಸಳರ ರಾಜಧಾನಿ ದೋರ ಸಮುದ್ರವು ಅಲ್ಲಿರುವ
ಪ್ರಾಚೀನ ಕೆರೆ ಒಂದರಿಂದ ಈ ಹೆಸರನ್ನು ಪಡೆದುಕೊಂಡಿದೆ. ಇದು ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಯಾವುದೇ ತಪ್ಪಾದ ಸ್ಟೇಟ್ಮೆಂಟ್ಗಳಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಎರಡೂ ಹೇಳಿಕೆ ಸರಿಯಾಗಿವೆ. ಎ ಮತ್ತು ಬಿ ಏನಪ್ಪಾ ಅಂದ್ರೆ ಎರಡೂ ಹೇಳಿಕೆಗಳು ಏನಾಗಿದ್ವು ಅಂದ್ರೆ ಸರಿಯಾಗಿದವ. ನೋಡ್ರಿ ಇಲ್ಲಿ ಸ್ಥಳ, ಹೊಯ್ಸಳ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಸ್ಥಳ. ಇಲ್ಲಿ ಸ್ಥಳ ಅಂದ್ರ ಹೊಯ್ಸಳರ ಏನ ರಾಜ್ಯ ಲಾಂಛನ ಅಂತಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಅನ್ನೋದು ಏನಪ್ಪಾ ಅಂದ್ರ ಅವರ ರಾಜ್ಯ ಲಾಂಛನ ಆಗಿದೆ. ಇಲ್ಲೇ ದೊಡ್ಡ ಇದೇ ಏನಪ್ಪಾ ಅಂದ್ರ ಹೊಯ್ಸಳರದ ಏನಪ್ಪಾ ಅಂದ್ರ ರಾಜಧಾನಿ, ಸಾರಿ ರಾಜ್ಯ ಲಾಂಛನ ಯಾವ್ದಾಗಿದೆ, ರಾಜ್ಯ ಲಾಂಛನ ಆಗಿದೆ. ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಅನ್ನೋದು ಏನಪ್ಪಾ ಅಂದ್ರ ಅವರ ರಾಜ್ಯ ಲಾಂಛನ ಆಗಿದೆ. ಹೊಯ್ಸಳ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರ ಸ್ಥಳ ಆಗ್ತಾರೆ. ಇದು ರಾಷ್ಟ್ರಕೂಟರ ಅಂತದ ಹೊಯ್ಸಳರ ಮಾಡ್ಕೋರಿ. ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲ ಅಲ್ಲ ಅಷ್ಟು ಮಾಹಿತಿ ಏನಪ್ಪ ಅಂದ್ರೆ ಗೊತ್ತಾಗ್ಯದ. ನಿಮ್ಗೆ ಏನ್ ಹೇಳೋದ್ ಮಾಹಿತಿ ಅದ ಅದನ್ನ ಮಾತ್ರ ನಾ ಏನಪ್ಪ ಅಂದ್ರೆ ತಿಳಿಸ್ತೀನಿ. ನೋಡ್ರಿ ಹೊಯ್ಸಳ ರಾಜಧಾನಿ ಯಾವ್ದಪ್ಪ ಅಂದ್ರ ಮೊದಲು ಆರಂಭಿಕ ರಾಜಧಾನಿ ಬೇಲೂರು ಆಗಿತ್ತು. ಆ ನಂತರ ಏನಪ್ಪಾ ಅಂದ್ರ ದೋರ ಸಮುದ್ರ ಅನ್ನೋದು ಏನಪ್ಪಾ ಅಂದ್ರ ಇದರ ಹೆಸರಾಯ್ತು. ಈಗ ಇದಕ್ಕೆ ಏನಪ್ಪಾ ಅಂದ್ರ ಹಳೆ ಬೀಡು ಅಂತ ಕರಿತಾರೆ. ಏನಂತ ಕರಿತಾರೆ ಇದಕ್ಕ? ಹಳೆ ಬೀಡು ಅಂತ ಕರಿತಾರ. ಯಾಕೆ ಇದಕ್ಕೆ ಹಳೆ ಬೀಡು ಅಂತ ಅಂದ್ರ ಅಲ್ಲಿ ದೋರ ಸಮುದ್ರ ಒಳಗಿರುವಂತ ಒಂದು ಪ್ರಾಚೀನ ಕೆರೆಯಿಂದ ಏನಪ್ಪಾ ಅಂದ್ರೆ ದೋರ ಸಮುದ್ರ ಅನ್ನೋದು ಏನಪ್ಪಾ ಅಂದ್ರ ಒಂದು ಹೆಸರನ್ನು ಇದು ಏನು ಪಡೆಯಿತು. ಇದಕ್ಕೆ ಯಾಕೆ ಹಳೆ ಬೀಡು ಅಂತ ಹೆಸರು ಬಂತು ಅಂತ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿ, ಎಲ್ಲರೂ ಕೇಳಿರಿ ನೀವು. ಅಲ್ಲಾವುದ್ದೀನ್ ಖಿಲ್ಜಿ ದಂಡ ನಾಯಕ ಅಂತ ಬರ್ತಾರ. ಖಿಲ್ಜಿ ದಂಡ ನಾಯಕ ಯಾರು ಬರ್ತಾರ ಅಂದ್ರ ಮಲ್ಲಿಕ್ ಕಾಫರ್ ಬರ್ತಾರ. ಯಾರು ಬರ್ತಾರ? ಮಲ್ಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿ ದಂಡ ನಾಯಕ ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಬರ್ತಾನ. ಈತ ಸಾಮಾನ್ಯ ಶಕ 1310ರಲ್ಲಿ, ಎಷ್ಟರಲ್ಲಿ? 1310ರಲ್ಲಿ ಏನಪ್ಪಾ ಅಂದ್ರ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನ. ಯಾವ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ತಾನ? ಹೊಯ್ಸಳ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನ. ಅಲ್ಲಿ ದಾಳಿ ಮಾಡಿದಂತ ಸಂದರ್ಭದೊಳಗ ಅಲ್ಲಿರುವ ಎಲ್ಲಾ ಸಂಪತ್ತನ್ನ ಏನ್ ಮಾಡ್ತಾನಂತ ಕೊಳ್ಳೆ ಹೊಡಿತಾನಂತ. ಏನ್ ಮಾಡ್ತಾನಂತ? ಕೊಳ್ಳೆ ಹೊಡಿತಾನ. ಆ ಕೊಳ್ಳೆ ಹೊಡೆದ್ರಿಂದ ಏನಾಯ್ತಪ್ಪ ಅಂದ್ರ ಅದು ದೋರ ಸಮುದ್ರ ಇದ್ದಿದ್ದು ಹಳೆ ಬೀಡಾಯ್ತು. ಯಾಕಂದ್ರ ಆತ ಯಾವ ರೀತಿಯಾಗಿ ಸಂಪತ್ತು ಕೊಳ್ಳೆ ಹೊಡೆದಪ್ಪ ಅಂದ್ರ ಆತ ಒಳ್ಳಿ ಈ ದೋರ ಸಮುದ್ರ ನಗರ ಅಂದ್ರ ದ್ವಾರ ಸಮುದ್ರ ನಗರ ಏನಾಗ್ಲಿ ಅನ್ನೋದೇ ಒಳ್ಳಿ ಪುನಶ್ಚೇತನ ಆಗ್ಲಿಲ್ಲ. ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ನಗರ ಈ ಮಲ್ಲಿಕಾಪಾರ್ ಕೊಳ್ಳೆ ಹೊಡೆದ್ರಿಂದ ಏನಾಯ್ತಪ್ಪ ಅಂದ್ರದ್ದು ಹಳೆ ಬೀಡಾಯ್ತು. ಹೇಗ ಹಂಪಿ ಹಳೆ ಕೊಂಪಿ ಆಯ್ತಲ್ಲ, ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ನಗರ ಏನಾಯ್ತಪ್ಪ ಅಂದ್ರ ಹಳೆ ಬೀಳಾಯ್ತು. ಇದಕ್ ಕಾರಣ ಯಾರಪ್ಪ ಅಂದ್ರ ಮಲ್ಲಿಕಾಪಾರ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಮಲ್ಲಿಕಾಪಾರ. ಆತ ಹೊಯ್ಸಳ ಸಾಮ್ರಾಜ್ಯ ಮೇಲೆ ಯಾವ ವರ್ಷ ದಾಳಿ ಮಾಡಿದಂದ್ರ 1310 ಎಷ್ಟ್ರಾಗ ಮಾಡಿದ? 1310ರಲ್ಲಿ ಏನಪ್ಪಾ ಅಂದ್ರ ಆತ ಮಾಡಿದ. ಇದೆಲ್ಲ ಏನಪ್ಪಾ ಅಂದ್ರ ಹೊಯ್ಸಳರ ಮನೆತನಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದ ನೋಡ್ರಿ. ಹೊಯ್ಸಳ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಎ ಆಪ್ಷನ್ 3ನೇ ಬಳ್ಳಾಲ, ಸಿ ಸಳ, ಸಿ ವಿಷ್ಣುವರ್ಧನ, ಡಿ 4ನೇ ಬಳ್ಳಾಲ. ನೋಡ್ರಿ ಈ ಹೊಯ್ಸಳ ಮನೆತನದ ಪ್ರಸಿದ್ಧ ದೊರೆ ಅಂದ್ರ ವಿಷ್ಣುವರ್ಧನ ಅಂತ ಬರ್ತಾನೆ. ಯಾರು ಬರ್ತಾರ? ವಿಷ್ಣುವರ್ಧನ್ ಅಂತ ಬರ್ತಾನೆ. ಈತ ಏನಾಗಿದ್ದು ಅಂದ್ರ ಹೊಯ್ಸಳ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಏನಪ್ಪಾ ಅಂದ್ರ ಆಗಿದ್ದ. ನೋಡ್ರಿ ಈ ವಿಷ್ಣುವರ್ಧನ ಬಗ್ಗೆ ನಾವು ತಿಳ್ಕೋಕ್ಕಿಂತ ಮುಂಚೆ ಏನ್ ಮಾಡೋಣಪ್ಪ ಅಂದ್ರ ಹೊಯ್ಸಳ ಮನೆತನದ ಬಗ್ಗೆ ನೋಡ್ರಿ. ಹೊಯ್ಸಳರು ಏನಪ್ಪಾ ಅಂದ್ರ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶ ಸೇರಿದಂತೆ ವಿಶಾಲವಾದ ಏನಪ್ಪಾ ಅಂದ್ರ ಸಾಮ್ರಾಜ್ಯ ಹೊಂದಿದ್ರು. ಇವ್ರು ಎಷ್ಟು ಶತಮಾನಗಳ ಕಾಲ ಆಳ್ವಿಕೆ ಮಾಡ್ತಾರ ಅಂದ್ರ 3 ಶತಮಾನಗಳ, ಎಷ್ಟು 3 ಶತಮಾನಗಳ ಕಾಲ, 300 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಇವರು ಆಡಳಿತವನ್ನು ಮಾಡ್ತಾರೆ. ಹೊಯ್ಸಳರ ಪ್ರಖ್ಯಾತ ದೊರೆ ಯಾರಂದ್ರೆ ವಿಷ್ಣುವರ್ಧನ ಅಂತ ಬರ್ತಾನೆ. ವಿಷ್ಣುವರ್ಧನ ಮೂಲ ಹೆಸರನ್ನ ಬಿಟ್ಟಿದೇವ ಅಂತ. ಯಾರು ಬರ್ತಾರ? ಬಿಟ್ಟಿದೇವ ಅಂತ ಬರ್ತಾನೆ. ಈತ ಏನಪ್ಪಾ ಅಂದ್ರ ಹೊಯ್ಸಳರ ಖ್ಯಾತಿ ದೊರೆ ಆಗಿದ್ದ. ಈತ ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ, ಯಾರನ್ನು ಸೋಲಿಸ್ತಾನೆ ಈತ? ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಕನ್ನಡ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಯಾವುದು? ಕನ್ನಡ ಪ್ರದೇಶಗಳ ಏನನ್ನು ಚೋಳರು ಮತ್ತು ಪಾಂಡ್ಯರು ವಶಪಡಿಸಿಕೊಂಡದಲ್ಲ, ಅವರನ್ನು ಸೋಲಿಸೋದ್ರ ಮೂಲಕ ಈತ ಏನ್ ಮಾಡಿದ ಅಂದ್ರ ಕನ್ನಡ ಪ್ರದೇಶಗಳನ್ನು ಮತ್ತೆ ವಾಪಸ್ ಪಡ್ಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾನಂದ್ರ ವಿಲೀನಗೊಳಿಸ್ತಾನೆ. ನೆಕ್ಸ್ಟ್ ಈತ ಪ್ರಾರಂಭದಲ್ಲಿ ಜೈನ ಮತದ ಪಂಥಿಯಾಗಿದ್ದ. ಯಾರಾಗಿದ್ರು ಅಂತ ಪ್ರಾರಂಭದಲ್ಲಿ ಏನಾಗಿದ್ದ? ಜೈನ ಮತಿ ಆಗಿದ್ದ. ಅಂದ್ರೆ ಜೈನ ಮತದ ಪಂಥಕ್ಕೆ ಆತ ಏನಂದ ಸಂಬಂಧಿಸಿದ. ಆದ್ರ ರಾಮಾನುಜಾಚಾರ್ಯರ ಪ್ರಭಾವದಿಂದ ಏನಾದಂದ್ರ ಮುಂದ ಈತ ವೈಷ್ಣವ ಪಂಥಕ್ಕೆ ಪರಿವರ್ತನೆ ಆದ. ಅಂದ್ರ ವೈಷ್ಣವ ಮತಕ್ಕೆ ಏನ್ ಪಂದ್ರ ಆತ ಸೇರಿದ. ಈತನ ರಾಣಿ ಯಾರು? ರಾಣಿ ಆಗ್ಯಾವ್ದು, ರಾಣಿ ಮಾಡ್ಕೋರಿ. ನೋಡ್ರಿ ಈತನ ರಾಣಿ ಯಾರಪ್ಪ ಅಂದ್ರೆ ಶಾಂತಲಿ ಬರ್ತಾಳ. ಯಾರು ಬರ್ತಾಳ? ಶಾಂತಲಿ ಬರ್ತಾಳ.
ಈತ ಯಾವ ಧರ್ಮಕ್ಕೆ ಸಂಬಂಧಿಸಿದ? ಜೈನ ಮತಕ್ಕೆ ಸಂಬಂಧಪಟ್ಟಿದ್ರು. ಯಾವ ಮತಕ್ಕೆ ಸಂಬಂಧಪಟ್ಟ ಶಾಂತಲಿ? ಜೈನ ಮತಕ್ಕೆ ಸಂಬಂಧಪಟ್ಟಿದ್ದಳು. ನೆಕ್ಸ್ಟ್ ವಿಷ್ಣುವರ್ಧನ ಮೊದಲು ಏನಪ್ಪಾ ಅಂದ್ರ ಜೈನ ಮತಿ ಆಗಿದ್ದ. ಆಮೇಲೆ ರಾಮಾನುಜಾಚಾರ್ಯರ ಪ್ರಭಾವದಿಂದ ಏನಪ್ಪಾ ಅಂದ್ರ ವೈಷ್ಣವ ಮತಕ್ಕೆ ಏನಪ್ಪಾ ಅಂದ್ರ ಪರಿವರ್ತನೆಗೊಂಡ. ಒಟ್ಟಾರೆಯಾಗಿ ವಿಷ್ಣುವರ್ಧನ ಆಡಳಿತ ಅವಧಿಯಲ್ಲಿ ಏನಪ್ಪಾ ಅಂದ್ರ ಜೈನ ಮತ ಮತ್ತು ವೈಷ್ಣವ ಪಂಥ, ಯಾವ ಪಂಥ? ವೈಷ್ಣವ ಪಂಥ ಏನಪ್ಪಾ ಅಂದ್ರ ಸಾಕಷ್ಟು ಏನಪ್ಪಾ ಅಂದ್ರ ಪ್ರೋತ್ಸಾಹವನ್ನು ಪಡೆದವು. ನೆಕ್ಸ್ಟ್ ಮೂರನೇ ಬಳ್ಳಾಲ ಅಂತ ಬರ್ತಾನೆ. ಯಾರು ಬರ್ತಾರ? ಮೂರನೇ ಬಲ್ಲಾಳ ಅಂತ ಬರ್ತಾನ. ಈತ ಹೊಯ್ಸಳರ ಕೊನೆಯ ಶ್ರೇಷ್ಠ ರಸ. ಮೂರನೇ ಬಲ್ಲಾಳ ಏನಪ್ಪಾ ಅಂದ್ರ ಹೊಯ್ಸಳರ ಕೊನೆಯ ಶ್ರೇಷ್ಠ ರಸ. 50 ವರ್ಷಗಳ ಕಾಲ ಈತ ಆಡಳಿತ ಮಾಡ್ತಾನೆ. ಎಷ್ಟು ವರ್ಷ ಆಡಳಿತ ಮಾಡ್ತೀನಂತ? 50 ವರ್ಷಗಳ ಕಾಲ ಏನಪ್ಪಾ ಅಂದ್ರ ಆಡಳಿತವನ್ನ ಮಾಡ್ತಾನೆ. ನೋಡ್ರಿ, ಇವನು ಕಾಲದಲ್ಲಿ ದೆಹಲಿ ಸುಲ್ತಾನ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ್ರು. ಅದನ್ನ ಆತ ಏನಪ್ಪಾ ಅಂದ್ರ ಸಮರ್ಥವಾಗಿ ಏನಪ್ಪಾ ಅಂದ್ರ ಎದುರಿಸ್ತಾನ. ಆದ್ರೂ ಲಾಸ್ಟ್ಗೆ ಏನಾಗ್ತಾನಪ್ಪ ಅಂದ್ರ ಮಧುರೆಯ ಸುಲ್ತಾನಿಂದ ಈತ ಕೊಲೆ ಆಗ್ತಾನ. ಅದು ಯಾವ ರೀತಿಯ ಕೊಲೆ ಆಗ್ತಾನಂದ್ರ ಆತ ಮೋಸ ಮಾಡಿ ಏನ್ ಮಾಡ್ತಾನಂದ್ರ ಈತನನ್ನ ಕೊಲೆ ಮಾಡ್ತಾನೆ. ಯಾರನಂದ್ರ ಮೂರನೇ ಬಲ್ಲಾಳ. ನೆಕ್ಸ್ಟ್ ಈತನ ಮಗ ಯಾರಪ್ಪ ಅಂದ್ರ 4ನೇ ಬಲ್ಲಾಳ ಬರ್ತಾನ. ಈತ 4ನೇ ಬಲ್ಲಾಳ ಏನಪ್ಪಾ ಅಂದ್ರ 1346 ಎಷ್ಟೊಳಗ 1346 ಏನಪ್ಪಾ ಅಂದ್ರ ಮಧುರೆಯ ಸುಲ್ತಾನಿಂದ ಈತಂದ ಪತನ ಆದ. ಏನಾದ? ಈತ ಪತನ ಆದ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಹೊಯ್ಸಳರ ಅರಸೊತ್ತಿಗೆ ಏನಾಗ್ತದಂದ್ರ ಅಳಿದು ಹೋಗ್ತದೆ. ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂದ್ರ ಅಳಿದು ಹೋಗ್ತದೆ. ನೆಕ್ಸ್ಟ್ 79ನೇ ಪ್ರಶ್ನೆ ನೋಡ್ರಿ. ಕಾಲಂ 1 ಕಾಲಂ 2 ಹೊಂದಿಸಿ ಬರೆಯಿರಿ. ಕಾಲಂ 1 ಮತ್ತು ಕಾಲಂ 2 ಏನಪ್ಪಾ ಅಂದ್ರ ಒಂದ್ ಕಡೆ ಕವಿಗಳನ್ನ ಕೊಟ್ಟಿದ್ದಾನ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರ ಅವರ ಬರೆದಂತ ಪ್ರಮುಖವಾದಂತ ಕೃತಿಗಳನ್ನ ಏನ್ ಮಾಡಿದಪ್ಪ ಅಂದ್ರ ಕೊಟ್ಟಿದ್ದ. ಜನ್ನ, ಹರಿಹರ, ರಾಘವಾಂಕ, ಅಂಡಾಯ ಅಂತದ. ಇನ್ನ ಜನ್ನ ಬರೆದದ್ದು ಕೃತಿ ನೋಡ್ರಿ. ರೈಟ್, ಪೆನ್ ತಗೋತೀನಿ. ನೋಡ್ರಿ, ಜನ್ನ ಬರೆದಂತ ಕೃತಿ ನೋಡ್ರಿ. ಜನ್ನ ಬರೆದ ಕೃತಿ ಯಾವ್ದು ಅಂದ್ರೆ ಯಶೋಧರ ಚರಿತ್ರೆ ಅಂತ ಬರ್ತದೆ. ಯಾವ್ದು ಬರ್ದ? ಯಶೋಧರ ಚರಿತ್ರೆ. ಇನ್ನ ಹರಿಹರ ಯಾವ್ದು ಬರ್ದ ಅಂದ್ರ ಗಿರಿಜಾ ಕಲ್ಯಾಣ ಕೃತಿ ಬರ್ದ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ. ಅಂಡಾಯ ಏನಪ್ಪ ಅಂದ್ರ ಕಬ್ಬಿಗರ ಕಾವಂ. ಏನು? ಕಬ್ಬಿಗರ ಕಾವಂ ಅಂತ ಕೃತಿಯನ್ನ ಬರ್ತಾನೆ. ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ನೋಡ್ರಿ. ಜನ್ನ 3. ಇಲ್ಲಿ 3 ಏನಪ್ಪಾ ಅಂದ್ರೆ ಈ ಕಡೆನದ, ಈ ಕಡೆನದ. ನೆಕ್ಸ್ಟ್ ಹರಿಹರ ಏನಪ್ಪಾ ಅಂದ್ರ 4. ಇದು ಏನಪ್ಪಾ ಅಂದ್ರ ಸಿ ಉತ್ತರ. ಈ ಸಿ ಆಪ್ಷನ್ ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಆಗ್ತದೆ. ಜನ್ನ ಬರೆದ ಕೃತಿ ಯಾವುದು? ಯಶೋಧರ ಚರಿತ್ರೆ. ಬಹಳ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಪಾಯಿಂಟ್. ಈ ಸಾಕಷ್ಟು ಬಾರಿ ಈ ಕೃತಿಗಳು ಏನಾದವಪ್ಪ ಅಂದ್ರ ರಿಪೀಟ್ ಆಗ್ತವೆ. ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂದ್ರ ಅಂಡಾಯ, ರಾಘವಾಂಕ, ಹರಿಹರ ಇವ್ರು ಬರೆದಂತ ಕೃತಿಗಳೇನಪ್ಪಾ ಅಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಸಾಧ್ಯವಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೋರಿ, ಇಲ್ಲಾಂದ್ರೆ ನಿಮ್ ಪೇಪರ್ ಅಂದ್ರೆ ನೀವು ಒಂದು ನೋಟ್ ಪುಸ್ತಕದೊಳಗೆ ಏನ್ ಮಾಡಿದ್ರೆ ಇದನ್ನ ಬರ್ದಿಟ್ಕೊಂಡ್ರು. ಫಿಕ್ಸ್ ಪ್ರಶ್ನೆ ಇವು. ಒಮ್ಮೆ ಮೇನ್ ಅನ್ನಿಸ್ತದ ಅಂದ್ರ ಇವುಗಳ ಮೇಲೆ ಪ್ರಶ್ನೆ ಇಲ್ಲದ ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆ ಕೊನೆಗೊಳ್ಳಲ್ಲ ಅನ್ನುವಷ್ಟರ ಮಟ್ಟಿಗೆ ಏನಂತಂದ್ರ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಗಳು ಆಗ್ತಿರ್ತಾವ ನೋಡ್ರಿ. ಜನ್ನ ಬರ್ದದ್ದು ಯಶೋಧರ ಚರಿತ್ರೆ, ಹರಿಹರ ಬರ್ದದ್ದು ಗಿರಿಜಾ ಕಲ್ಯಾಣ, ರಾಘವಾಂಕ ಬರ್ದದ್ದು ಹರಿಶ್ಚಂದ್ರ ಕಾವ್ಯ, ಅಂಡಯ್ಯ ಬರ್ದದ್ದು ಕಬ್ಬಿಗರ ಕಾವ್ಯ. ಈ ಕಬ್ಬಿಗರ ಕಾವ್ಯ ಅನ್ನೋದು ಏನಪ್ಪಾ ಅಂದ್ರ ಕನ್ನಡದ ಮೊಟ್ಟ ಮೊದಲ ಅಚ್ಚಗನ್ನಡ ಕಾವ್ಯವಾಗಿದೆ. ಕನ್ನಡಿಗ ಅಂದ್ರ ಕನ್ನಡದಲ್ಲಿ ಬರೆದಂತ ಅಚ್ಚಗನ್ನಡದಲ್ಲಿ ಬರೆದಂತ ಮೊದಲ ಕಾವ್ಯವಾದ ಕಬ್ಬಿಗರ ಕಾವ್ಯಂ. ಯಾರು ಬರ್ದಿರಪ್ಪ ಅಂದ್ರ ಅಂಡಯ್ಯ ಬರ್ದ. ಯಾರು ಬರ್ದಿರೋದನ್ನ? ಅಂಡಯ್ಯ ಬರ್ದ. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊ. ಇಲ್ಲದ ನೋಡಿ, ಇವ್ರೇ ಅಂಡಯ್ಯ ಕವಿ. ಇಲ್ಲಿ ಏನಂದ್ರಲ್ಲ ಅಂಡಯ್ಯ ಕವಿ. ಈತನ ನಾವ್ ಏನಂತ ಕರಿತೀವಿ ಅಂದ್ರ ಅಚ್ಚ ಕನ್ನಡದ ಕವಿ ಅಂತ ಕರಿತೀವಿ. ಈತನ ಏನಂತ ಕರಿತೀವಿ ನಾವು? ಅಚ್ಚ ಕನ್ನಡದ ಕವಿ ಅಂತ ಕರಿತೀವಿ. ಇವರು ಜನ್ನ, ಈತ ಹರಿಹರ. ಈತ ಏನಪ್ಪಾ ಅಂದ್ರ ಹರಿಹರ. ಈತ ಏನಂದ್ರ ರಾಘವಾಂಕ. ಈತ ಏನದನ್ನ? ಈತ ರಾಘವಾಂಕ. ಒಂದ್ಸಲ ಫೋಟೋ ನೋಡ್ಕೊಂಡ್ಬಿಡ್ರಿ. ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೊಂದ್ ಸ್ವಲ್ಪ ಮಾಹಿತಿ ನಾವು ಓದ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದ. ಜನ್ನ, ಹರಿಹರ ಹಾಗೂ ರಾಘವಾಂಕ ಹೊಯ್ಸಳ ಕಾಲದ ಶ್ರೇಷ್ಠ ಕವಿಗಳು. ಜನ್ನನ ಬಿರುದು ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗಿದೆ. ಈತನ ನಾವು ಕವಿ ಚಕ್ರವರ್ತಿ ಅಂತ ಕರಿತೀವಿ. ಈತ ಏನಪ್ಪಾ ಅಂದ್ರ ಹೊಯ್ಸಳ ಕಾಲದ ಶ್ರೇಷ್ಠ ಕವಿ ಆಗಿದ್ದ. ಯಾರ ಕಾಲದ ಶ್ರೇಷ್ಠ ಕವಿ ಆಗಿದ್ದ? ಹೊಯ್ಸಳರ ಕಾಲದ ಶ್ರೇಷ್ಠ ಕವಿ ಆಗಿದ್ದ. ಇನ್ನ ರಗಳೆಯ ಕವಿ ಅಂತ ಯಾರಿಗೆ ಕರಿತೀವಿ ಅಂದ್ರ ಹರಿಹರ ಕರಿತೀವಿ. ರಗಳೆಯ ಕವಿ ಅಂತ ಯಾರಿಗೆ ಕರಿತೀವಿ? ಹರಿಹರ ಕರಿತೀವಿ. ಅಂಡ್ ಅಂಡಯ್ಯ ಏನಪ್ಪಾ ಅಂದ್ರ ಅಚ್ಚಗನ್ನಡದ ಕವಿ ಅಂತ ಕರಿತೀವಿ. ಇನ್ನ ಷಟ್ಪದಿ ಬ್ರಹ್ಮ ಅಂತ ಯಾರಿಗೆ ಕರಿತೀವಿ ಅಂದ್ರ ರಾಘವಾಂಕ ಕರಿತೀವಿ. ಯಾರಿಗೆ ಕರಿತೀವಿ? ರಾಘವಾಂಕ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇವೇನಪ್ಪ ಅಂದ್ರ ಕಂಪಲ್ಸರಿ ಸಾಧ್ಯವಾದ್ರೆ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, 80ನೇ ಪ್ರಶ್ನೆ.
ಭಾರತದಲ್ಲಿ ಅತಿ ಎತ್ತರದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡ ದೇವಾಲಯ ಯಾವುದು? ಎ ಆಪ್ಷನ್ ಶಿವಮಂದಿರ ತಮಿಳುನಾಡು, ಬಿ ಬೃಹದೇಶ್ವರ ದೇವಾಲಯ ತಮಿಳುನಾಡು, ಸಿ ನಂಜನಗೂಡು ದೇವಾಲಯ ಕರ್ನಾಟಕ, ನೆಕ್ಸ್ಟ್ ನಂದಿ ವಿಗ್ರಹ ಆಂಧ್ರ ಪ್ರದೇಶ. ನೋಡ್ರಿ, ಭಾರತದಲ್ಲಿ ಅತಿ ಎತ್ತರದ ಹಾಗೂ ಗಾತ್ರದಲ್ಲಿ ದೊಡ್ಡ ದೇವಾಲಯ ಯಾವುದಪ್ಪ ಅಂದ್ರ ಬೃಹದೇಶ್ವರ ದೇವಾಲಯ. ಯಾವ ದೇವಾಲಯ? ಬೃಹದೇಶ್ವರ ದೇವಾಲಯ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ಅಂದ್ರ ತಂಜಾವೂರಿನಲ್ಲಿ ಏನಪ್ಪಾ ಅಂದ್ರ ಈ ದೇವಾಲಯ ಏನಪ್ಪಾ ಅಂದ್ರ ಕಟ್ಟಿಸಲಾಗಿದೆ. ಯಾವ ಊರಿನಲ್ಲಿ? ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ಇನ್ನ ಶಿವಮಂದಿರವು ಎಲ್ಲಿ ಕಂಡು ಬರ್ತದಲ್ಲ? ತಮಿಳುನಾಡು ಕಂಡು ಬರ್ತದೆ. ನಂಜನಗೂಡು ದೇವಾಲಯ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಇದು ಏನಪ್ಪಾ ಅಂದ್ರ ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯ ಇದು. ನಂಜನಗೂಡು ದೇವಾಲಯ ಏನಪ್ಪಾ ಅಂದ್ರ ಕರ್ನಾಟಕದ ಅತ್ಯಂತ ದೊಡ್ಡದಾದ ದೇವಾಲಯ ಯಾವುದಪ್ಪ ಅಂದ್ರ ನಂಜನಗೂಡು ದೇವಾಲಯ. ಯಾವ ದೇವಾಲಯ? ನಂಜನಗೂಡು ದೇವಾಲಯ. ಇನ್ನ ನಂದಿ ವಿಗ್ರಹ ಇದು ಎಲ್ಲಿ ಅಂದ್ರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಅಂದ್ರೆ ದೊಡ್ಡದಾದ ನಂದಿ ವಿಗ್ರಹ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ತಂಜಾವೂರಿನ ಬೃಹದೇಶ್ವರ ದೇವಾಲಯ ಇದು. ಯಾವ್ದು? ತಂಜಾವೂರಿನಲ್ಲಿರುವಂತ ಬೃಹದೇಶ್ವರ ದೇವಾಲಯ. ಇದರ ಗೋಪುರ ಎಷ್ಟು ಎತ್ತರ ಅದಪ್ಪ ಅಂದ್ರೆ 200 ಅಡಿ ಎತ್ತರ. ಎಷ್ಟು ಅಡಿ ಎತ್ತರ ಅದ? ಇದು 200 ಅಡಿ ಎತ್ತರ. ಇದ್ರ ಮುಂದ್ಗಡೆ ಏನಪ್ಪಾ ಅಂದ್ರೆ ನಂದಿ ವಿಗ್ರಹ ಅದು. ನೋಡ್ರಿ, ಈ ಬೃಹದೇಶ್ವರ ದೇವಾಲಯ ಯಾವ ಮನೆತನಕ್ಕೆ ಸಂಬಂಧಪಟ್ಟದಂದ್ರ ಚೋಳರ ಮನೆತನಕ್ಕೆ ಸಂಬಂಧಪಟ್ಟ. ಯಾವ ಮನೆತನಕ್ಕೆ ಸಂಬಂಧಪಟ್ಟದ? ಚೋಳರ ಮನೆತನಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟದ. ಚೋಳರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿದರ ಒಂದು ಸಾಕ್ಷಿ ಏನಪ್ಪಾ ಅಂದ್ರ ತಂಜಾವೂರಿನ ಬೃಹದೇಶ್ವರ ಮಂದಿರ. ಯಾವ್ದಿದು? ತಂಜಾವೂರಿನಲ್ಲಿ ಕಂಡುವಂತ ಬೃಹದೇಶ್ವರ ಮಂದಿರ ವಿಶ್ವವಿಖ್ಯಾತವಾದಂತ ಒಂದು ವಾಸ್ತು ಕೃತಿ ಆಗ್ಯದ. ಅಂದ್ರೆ ವಾಸ್ತು ಶಿಲ್ಪವಾಗಿದೆ ಇದು. ಶಿಲ್ಪ ಮಾಡ್ಕೊಂಡಿದೆ, ವಾಸ್ತು ಶಿಲ್ಪವಾಗಿದೆ. ನೆಕ್ಸ್ಟ್ ಬೃಹದೇಶ್ವರ ಮಂದಿರ ಏನಪ್ಪಾ ಅಂದ್ರೆ 13 ಅಂತಸ್ತುಗಳ ಉಳ್ಳ ಏನಪ್ಪಾ ಅಂದ್ರೆ ಗಗನ ಮುಟ್ಟುವಂತಿದೆ. ಎಷ್ಟು ಅಂತಸ್ತುಗಳದ? ಅದರಲ್ಲಿ 13 ಅಂತಸ್ತುಗಳು. ನೆಕ್ಸ್ಟ್ ಇದರ ವಿಮಾನದ ಎತ್ತರ ನೋಡ್ರಿ, ಸಾರಿ, ಇಡೀ ದೇವಾಲಯದ ಎತ್ತರ ಎಷ್ಟು ಅಂದ್ರೆ 200 ಅಡಿ ಅದ. ನೆಕ್ಸ್ಟ್ ಬರೀ ವಿಮಾನದ ಎತ್ತರ ಏನಪ್ಪಾ ಅಂದ್ರ 61 ಅಡಿ ಎತ್ತರದ. ಇಲ್ಲೊಂದ್ ಚೂರ್ ಏನಪ್ಪಾ ಅಂದ್ರೆ ಮಿಸ್ಟೇಕ್ ನೋಡ್ರಿ. ಇದರ ಎತ್ತರ ಎಷ್ಟು? ವಿಮಾನದ ಎತ್ತರ ಎಷ್ಟು ಅಂದ್ರೆ 61 ಅಡಿ ಅದ. ಎಷ್ಟದ? 61 ಅಡಿ ಅದ. 200 ಅಲ್ಲ, ಸಾರಿ. ನೆಕ್ಸ್ಟ್ ನೋಡ್ರಿ, ಇದು ವಿಶ್ವ ಪರಂಪರೆಯ ತಾಣವೆಂದು ಏನಪ್ಪಾ ಅಂದ್ರೆ ಖ್ಯಾತಿಯನ್ನು ಪಡ್ಕೊಂಡದೆ. ಇದೇನಪ್ಪಾ ಅಂದ್ರೆ ವಿಶ್ವ ಪರಂಪರೆಯ ತಾಣ ಒಂದು. ಭಾರತದಲ್ಲಿ ಎತ್ತರ ಮತ್ತು ಗಾತ್ರದ ಅತಿ ದೊಡ್ಡದಾದ ದೇವಾಲಯ ಏನಪ್ಪಾ ಅಂದ್ರ ಈ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಇದು ಒಟ್ಟು ಎತ್ತರ ಎಷ್ಟದ ಅಂದ್ರೆ 200 ಅಡಿ ಎತ್ತರದ. ಎಷ್ಟದ? 200 ಅದ. ಇಲ್ಲಿ ವಿಮಾನವೆಂದ್ರೆ ಏನಪ್ಪಾ ಅಂದ್ರ ಗೋಪುರ ಅಂತ ಅರ್ಥ ಕೊಡ್ತದೆ. ಕೆಲವರು ವಿಮಾನ ಅಂದ್ಗೇನೆ ಏರೋಪ್ಲೇನ್ ಮಾಡ್ಬಿಟ್ಟಿರ್ತಾರ. ಅಲ್ಲ, ವಿಮಾನ ಅಂದ್ರ ಈ ಗುಡಿಗೆ ಸಂಬಂಧಪಟ್ಟಂತದ್ದು ಏನಪ್ಪಾ ಅಂದ್ರ ಗೋಪುರ ಎಂದು ಅರ್ಥ ಕೊಡ್ತದೆ. ಏನ್ ಕೊಡ್ತದ? ಗೋಪುರ ಎಂದು ಅರ್ಥ ಕೊಡ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತ ವಿಶೇಷವಾದ ಪ್ರಶ್ನೆ ಉತ್ತರಗಳು ಏನಪ್ಪಾ ಅಂದ್ರ ಪ್ರಾಥಮಿಕ ಹಂತದ ಮಾಹಿತಿಯನ್ನು ತಿಳಿಸಿಕೊಡುವಂತ ಪ್ರಯತ್ನವನ್ನು ನಾವು ಏನಪ್ಪಾ ಅಂದ್ರ ಈ ತರಗತಿಯಿಂದ ಮಾಡಿದ್ವಿ. ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು.